ಮುಂಬೈ, ಮದ್ರಾಸ್, ನಾಸಿಕ್, ಮೈಸೂರು, ಎಬಿ, ಎಬಿಸಿ, ಬಿಸಿಡಿ, ಸಿಡಿ. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ನೋಟನ್ನು ಪ್ರಿಂಟ್ ಮಾಡುವ ಮುದ್ರಣ ಕೇಂದ್ರಗಳು ಕಂಡುಬರುತ್ತವೆ? ನೋಟು ಮುದ್ರಿಸುವಂತ ಕೇಂದ್ರ ಕಂಡುಬರುತ್ತದೆ. ಸರಿಯಾದಂತ ಉತ್ತರ ಸಿ ಮತ್ತು ಡಿ ರೈಟ್ ಆನ್ಸರ್ ನೋಡಿ. ಭಾರತ ದೇಶದಲ್ಲಿ ನೋಟನ್ನು ಪ್ರಿಂಟ್ ಮಾಡುವಂತ ಕೇಂದ್ರಗಳು ಕಂಡುಬರುವುದು ಒಂದು ಪಶ್ಚಿಮ ಬಂಗಾಳದ ಸಾಲ್ಬಾನಿ ಅಥವಾ ಸಾಲ್ಬಾನಿ ಅಂತ ಕರಿತೀವಿ, ಕರ್ನಾಟಕದ ಮೈಸೂರು, ಮಧ್ಯಪ್ರದೇಶದ ದೇವಾಸ್ ಮತ್ತು ಮಹಾರಾಷ್ಟ್ರದ ನಾಸಿಕ್ ಅನ್ನುವಂಥ ಸ್ಥಳಗಳಲ್ಲಿ ನೋಟನ್ನು ಪ್ರಿಂಟ್ ಮಾಡುವಂತ ಕೇಂದ್ರಗಳನ್ನ ನಾವು ನೋಡ್ತೀವಿ. ನಾವು ನಿನ್ನೆ ಕ್ಲಾಸ್ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳನ್ನು ನೋಡಿದಾಗ ಅತ್ಯಂತ ಮುಖ್ಯವಾಗಿರುವಂತಹ ಕಾರ್ಯಗಳಲ್ಲಿ ನಂಬರ್ 1 ಯಾವುದಂದ್ರೆ ಸಾಂಪ್ರದಾಯಿಕ ಕಾರ್ಯ. ಸಾಂಪ್ರದಾಯಿಕ ಕಾರ್ಯ. ಈ ಸಾಂಪ್ರದಾಯಿಕ ಕಾರ್ಯದಲ್ಲಿ ಒಂದನೇ ಕಾರ್ಯ ಯಾವುದು ಅಂದ್ರ ನಂಬರ್ 1 ನೋಟುಗಳ ಮುದ್ರಣ ಮತ್ತು ಚಲಾವಣೆ. ನೋಟುಗಳ ಮುದ್ರಣ ಮತ್ತು ಚಲಾವಣೆಗೆ ಸಂಬಂಧಪಟ್ಟಿದೆ ನೋಡಿ. ನೋಟುಗಳ ಮುದ್ರಣ ಮತ್ತು ಚಲಾವಣೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಒಂದನೇ ಕಾರ್ಯ ಯಾವುದಂದ್ರೆ ನೋಟುಗಳ ಮುದ್ರಣ ಮತ್ತು ಚಲಾವಣೆಗೆ ಸಂಬಂಧಪಟ್ಟಿದೆ. ನೋಟುಗಳ ಮುದ್ರಣ ಮತ್ತು ಚಲಾವಣೆ. ಹಾಗಾದ್ರೆ ಭಾರತ ದೇಶದಲ್ಲಿ ನೋಟುಗಳನ್ನ ₹1 ನಾಣ್ಯವನ್ನು ಹೊರತುಪಡಿಸಿ ಉಳಿದೆಲ್ಲ ನಾಣ್ಯಗಳನ್ನ ನೋಟುಗಳನ್ನ ಪ್ರಿಂಟ್ ಮಾಡೋರು ಯಾರಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ಮ ದೇಶದಲ್ಲಿ ₹1 ನಾಣ್ಯವನ್ನು ಹೊರತುಪಡಿಸಿ 2 ಆಗಿರಬಹುದು, 5 ಆಗಿರಬಹುದು, 10 ಆಗಿರಬಹುದು, 20 ಆಗಿರಬಹುದು, 30 ರೂಪಾಯಿ, ₹50 ಆಗಿರಬಹುದು, ₹100 ಆಗಿರಬಹುದು, ₹500 ಆಗಿರಬಹುದು, ₹200 ಆಗಿರಬಹುದು, ₹2000 ಆಗಿರಬಹುದು. ಭಾರತ ದೇಶದಲ್ಲಿ ₹1 ಹೊರತುಪಡಿಸಿ ಉಳಿದೆಲ್ಲ ನಾಣ್ಯಗಳನ್ನ ನೋಟುಗಳನ್ನ ಪ್ರಿಂಟ್ ಮಾಡುವಂತ ಅಧಿಕಾರ ಯಾರಿಗಿದೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕಿದೆ, ₹1 ನಾಣ್ಯವನ್ನು ಹೊರತುಪಡಿಸಿ. ಹಾಗಾದ್ರೆ ₹1 ನಾಣ್ಯವನ್ನು ಪ್ರಿಂಟ್ ಮಾಡೋರು ಯಾರು? ₹1 ನಾಣ್ಯವನ್ನು ಪ್ರಿಂಟ್ ಮಾಡೋರು ಯಾರು? ಹನುಮಂತ್ ಅವರೇ, ಮಹೇಶ್, ವಿಜಯ್ ಅವರೇ, ಪಕ್ಕು ಅವರೇ. ₹1 ನಾಣ್ಯವನ್ನು ಪ್ರಿಂಟ್ ಮಾಡೋರು ಯಾರು? ಚಂದು ಅವರೇ. ಎಕ್ಸಲೆಂಟ್, ಕರೆಕ್ಟ್, ಒಬ್ರು ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ₹1 ನಾಣ್ಯವನ್ನು ಪ್ರಿಂಟ್ ಮಾಡೋರು ಯಾರು ಅಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಪ್ರಿಂಟ್ ಮಾಡ್ತದೆ, RBIನೇ ಪ್ರಿಂಟ್ ಮಾಡ್ತದೆ. ಆದರೆ ಯಾರ ಅನುಮತಿಯ ಮೇರೆಗೆ ಅಂದ್ರ ಎಸ್ ಕರೆಕ್ಟ್, ಹಣಕಾಸು ಸಚಿವಾಲಯದ ಅನುಮತಿಯ ಮೇರೆಗೆ. ಹಣಕಾಸು ಸಚಿವಾಲಯದ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನ್ ಮಾಡ್ತಾರೆ ಅಂದ್ರೆ ನೋಟನ್ನು ಪ್ರಿಂಟ್ ಮಾಡುವಂತ ಕಾರ್ಯವನ್ನು ಮಾಡ್ತಾರೆ. ಕರೆಕ್ಟ್. ನೋಡಿ, ಹಣಕಾಸು ಸಚಿವಾಲಯದ ಒಪ್ಪಂದದ ಮೇರೆಗೆ, ಹಣಕಾಸು ಸಚಿವಾಲಯದ ಅನುಮತಿಯ ಮೇರೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನ್ ಮಾಡ್ತಾರೆ ಅಂದ್ರೆ ₹1 ನಾಣ್ಯಗಳನ್ನ ಪ್ರಿಂಟ್ ಮಾಡ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟುಗಳನ್ನ ಮುದ್ರಣ ಮತ್ತು ಚಲಾವಣೆಗೆ ತರುವ ಏಕಸ್ವಾಮ್ಯ ಅಧಿಕಾರವನ್ನು ಹೊಂದಿದ್ದಾರೆ. ರಾಷ್ಟ್ರದಲ್ಲಿ ಚಲಾವಣೆಯಲ್ಲಿರುವಂತಹ ₹1 ನೋಟು ಮತ್ತು ₹1 ನಾಣ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ನೋಟುಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡ್ತದ. ಆದ್ರೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಏನ್ ಮಾಡ್ತಂದ್ರೆ ಮುದ್ರಿಸಿ ಚಲಾವಣೆಗೆ ತರುವಂತದ್ದು ₹1 ನಾಣ್ಯ. ಬಟ್ ಅವರ ಪರ್ಮಿಷನ್ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನ್ ಮಾಡ್ತಾರೆ ಅಂದ್ರೆ ನೋಟನ್ನ ಪ್ರಿಂಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಇನ್ನ ಸರ್, ನಮ್ಮ ಮನಸ್ಸಿಗೆ ಬಂದಾಗ ಹಣವನ್ನು ಪ್ರಿಂಟ್ ಮಾಡಕ್ ಅವಕಾಶ ಇದೆಯೇನು? ಅಲ್ಲ, ಮನಸ್ಸಿಗೆ ಬಂದಾಗ ಹಣವನ್ನು ಪ್ರಿಂಟ್ ಮಾಡಕ್ ಅವಕಾಶ ಇಲ್ಲ. ನಮ್ಮ ದೇಶದಲ್ಲಿ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದ್ರು, ಅದಕ್ಕೆ MRS ಅಂತ ಕರೀತಾರೆ. MRS ಏನು ಸರ್? MRS ಅಂದ್ರೇನು? ವಾಟ್ ಈಸ್ MRS? MRS ಅಂತಂದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರೀತಾರೆ. ಮಿನಿಮಮ್ ರಿಸರ್ವ್ ಸಿಸ್ಟಮ್.
ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ. MRS ಅಂದ್ರೆ ಏನು? ಮಿನಿಮಮ್ ರಿಸರ್ವ್ ಸಿಸ್ಟಮ್. ಇದನ್ನ ಕನ್ನಡದಲ್ಲಿ ಕನಿಷ್ಠ ಮೀಸಲು ಪದ್ಧತಿ ಅಂತ ಹೇಳಿ ಕರೀತಾರೆ. ಇದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ? ಕನಿಷ್ಠ ಮೀಸಲು ಪದ್ಧತಿ. ಕನಿಷ್ಠ ಮೀಸಲು ಪದ್ಧತಿ, ಇದನ್ನೇ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರೀತಾರೆ. ಹಾಗಾದ್ರೆ ಈ ಕನಿಷ್ಠ ಮೀಸಲು ಪದ್ಧತಿ ಜಾರಿಗೆ ಬಂದ ವರ್ಷ? ಗುಂಡ್ಯಾ ಕರೆಕ್ಟ್. ಮಂಜುಳಾ ಮೇಡಮ್, ರಾಹುಲ್ ಅವರೇ, ಗುಡ್ಡೆ ಅವರೇ, ಕುಮಾರ್ ಅವರೇ, ಪ್ರಾರ್ಥನಾ ಅವರೇ, ಎಸ್. ಈ ಕನಿಷ್ಠ ಬಂಡವಾಳ ಮೀಸಲು ಪದ್ಧತಿ ಜಾರಿಗೆ ಬಂದ ವರ್ಷ ಯಾವಾಗಂದ್ರೆ 1957ರಲ್ಲಿ ಜಾರಿಗೆ ಬಂತು. 1957. 1957ರಲ್ಲಿ ಈ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಜಾರಿಗೆ ಬರ್ತದೆ, ಕನಿಷ್ಠ ಮೀಸಲು ಪದ್ಧತಿ ಜಾರಿಗೆ ಬಂತು. ಹಾಗಾದ್ರೆ ಈ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಪ್ರಕಾರ ಎಷ್ಟು ಕೋಟಿ ಹಣವನ್ನು ಮೀಸಲಿಡಲಾಗಿದೆ? ಎಸ್, 200 ಕೋಟಿ. 200 ಕೋಟಿಯಲ್ಲಿ ಎಸ್ 115 ಕೋಟಿ ರೂಪಾಯಿ ಅದಕ್ಕೆ ಸಂಬಂಧಪಟ್ಟಿದೆ. 115 ಕೋಟಿ ರೂಪಾಯಿ ಚಿನ್ನದ ರೂಪದಲ್ಲಿ ಸಂಗ್ರಹ ಮಾಡ್ರಿ ಅಂತ, ಚಿನ್ನದ ರೂಪದಲ್ಲಿ. ಇನ್ನು 85 ಕೋಟಿ 85 ಕೋಟಿ ಅದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ವಿದೇಶಿ ವಿನಿಮಯದ ರಕ್ಷಕನಾಗಿ ಸೇವೆ ಮಾಡ್ತದೆ. ವಿದೇಶಿ ವಿನಿಮಯದ ಅಂದ್ರೆ ವಿದೇಶಗಳಿಂದ ಬಂದಿರತಕ್ಕಂಥ ಬಾಂಡ್ಗಳನ್ನ ಏನ್ ಮಾಡ್ತಂದ್ರ ಸಂಗ್ರಹ ಮಾಡ್ತದೆ. ವಿದೇಶದಿಂದ ಬಂದಂತ ಬಾಂಡ್ಗಳನ್ನ ಸಂಗ್ರಹ ಮಾಡುವುದು ಅದು 85 ಕೋಟಿ. ಟೋಟಲ್ 215 ಕೋಟಿಯಲ್ಲಿ 115 ಕೋಟಿ ರೂಪಾಯಿ ಚಿನ್ನ, 85 ಕೋಟಿ ರೂಪಾಯಿ ವಿದೇಶಿ ವಿನಿಮಯದ ಒಂದು ರಕ್ಷಕನಾಗಿ ಸೇವೆ ಮಾಡ್ತದ. ಎಸ್, ಆ ವಿದೇಶಿಯ ಬಂಡವಾಳ ಸಾಲ ಪತ್ರಗಳನ್ನ ತನ್ನ ಕಡೆ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತದೆ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಕನಿಷ್ಠ ಮೀಸಲು ಪದ್ಧತಿ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇದೆಲ್ಲ ಯಾಕೆ ರಿಸರ್ವ್ ಮಾಡಬೇಕು ಅಂತಂದ್ರೆ, ಎಸ್ ಚಂದು, ನಮ್ಮ ದೇಶದಲ್ಲಿ ತನ್ನ ಮನಸ್ಸಿಗೆ ಬಂದಂಗ ಹಣವನ್ನು ಪ್ರಿಂಟ್ ಮಾಡಕ್ ಅವಕಾಶ ಇಲ್ಲ. ಈ ಉದಾಹರಣೆ, ಸರ್ ಭಾರತ ದೇಶದಲ್ಲಿ ಸಾಲದ ಪ್ರಮಾಣ ಜಾಸ್ತಿ ಅದಲ್ಲ, ನಾವು ಮನಸ್ಸಿಗೆ ಬಂದಂಗ ಹಣವನ್ನು ಪ್ರಿಂಟ್ ಮಾಡಬಹುದಲ್ಲ. ನಮ್ಮವರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಇರ್ತಾರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇರ್ತಾರೆ, ಹೌದಲ್ಲ? ನಮ್ಮವರು ಇರ್ತಾರ, ನಾವು ಮನಸ್ಸಿಗೆ ಬಂದಂಗ ಹಣವನ್ನು ಪ್ರಿಂಟ್ ಮಾಡಬಹುದಲ್ಲ ಅಂತ. ಹಂಗಿರಂಗಿಲ್ಲ. ನಮ್ಮ ದೇಶದಲ್ಲಿ ಏನು ಉತ್ಪನ್ನ ಆಗ್ತದಲ್ಲ, ಆ ಉತ್ಪನ್ನದ 1/4 ಅಷ್ಟು ಮಾತ್ರ ಹಣವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು 100 ರೂಪಾಯಿ ವಸ್ತುಗಳನ್ನು ಉತ್ಪಾದನೆ ಮಾಡಿದೆವು ಅಂದ್ರೆ 1/4 ಅಷ್ಟು ಹಣವನ್ನು ಮಾತ್ರ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಆತರ ನಾವು ಮನಸ್ಸಿಗೆ ಬಂದಂಗ ಅಮೌಂಟ್ ಅನ್ನು ಉತ್ಪಾದನೆ ಮಾಡಿದೆವು ಅಂದ್ರೆ, ಒಂಥರ ಅಮೌಂಟ್ ಅನ್ನು ಜಾಸ್ತಿ ಪ್ರೊಡಕ್ಟ್ ಮಾಡಿದೆವು ಅಂತಂದ್ರೆ ಆ ದೇಶದ ಆರ್ಥಿಕ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ದೇಶದ ಆರ್ಥಿಕ ವ್ಯವಸ್ಥೆ ಎಲ್ಲವೂ ಕೂಡ ಹದಗೆಟ್ಟು ಹೋಗ್ತದ. ಉದಾಹರಣೆ, ಶ್ರೀಲಂಕಾ ದೇಶದಲ್ಲಿ ಆ ಪರಿಸ್ಥಿತಿ ಉಂಟಾಯ್ತು, ನಿಮ್ಗೆಲ್ಲ ಗೊತ್ತು. ಶ್ರೀಲಂಕಾ ದೇಶದಲ್ಲಿ ಹಣದುಬ್ಬರ ಉಂಟಾಯ್ತು. ಹಣದ ಮೌಲ್ಯ ಕಡಿಮೆಯಾಗಿ ವಸ್ತು ಮತ್ತು ಸರಕು ಸೇವೆಗಳ ಮೌಲ್ಯ ಗಗನಕ್ಕೇರಿ ಬಿಡ್ತು. ಸರಕು ಸೇವೆಗಳ ಮೌಲ್ಯ ಗಗನಕ್ಕೇರಿದಾಗ ಆ ಪರಿಸ್ಥಿತಿ ಏನಾಯ್ತು ನಿಮ್ಗೆಲ್ಲ ಗೊತ್ತದೆ. ಎಸ್, ಶ್ರೀಶೈಲ ಅನ್ಎಂಪ್ಲಾಯ್ಮೆಂಟ್ ಆಗ್ತದೆ. ಎಸ್, ತುಗುಲಕ ಆಳ್ವಿಕೆ ಮಾಡಿದಾರಲ್ಲ, ಆತರ ಅಕ್ಕ ಸಾಲಿಗನ ಮನೆಗಳು ಟಂಕಶಾಲೆಗಳಾಗಿ ಪರಿವರ್ತನೆ ಆದವು ಅಂತ ಹೇಳಿ ನಾವು ಓದ್ತೀವಿ. ಓಕೆ, ಅದೇನೇ ಇರಲಿ, ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1 ರೂಪಾಯಿ ಆ ನಾಣ್ಯವನ್ನು 1 ರೂಪಾಯಿ ನೋಟನ್ನು ಹೊರತುಪಡಿಸಿ ಉಳಿದೆಲ್ಲ ನಾಣ್ಯಗಳನ್ನ, ಉಳಿದೆಲ್ಲ ನೋಟುಗಳನ್ನ ಪ್ರಿಂಟ್ ಮಾಡುವಂತ ಅಧಿಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಇವತ್ತು ನಮ್ಮ ದೇಶದಲ್ಲಿ 1917ರಲ್ಲಿ ಮೊದಲು ಬಾರಿಗೆ ನೋಟನ್ನು ಮುದ್ರಿಸಿ ಚಲಾಯಿಸಲಕ್ಕೆ ಪ್ರಾರಂಭ ಮಾಡಲಾಯಿತು. ಇಡೀ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ನೋಟನ್ನು ಪ್ರಿಂಟ್ ಮಾಡಿದ ಯಾವ ವರ್ಷ ಅಂದ್ರೆ 1917ರಲ್ಲಿ. 1917ರಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಈ ನೋಟನ್ನು ಪ್ರಿಂಟ್ ಮಾಡುವಂತ ಪ್ರಾರಂಭ ಮಾಡ್ತೀವಿ. ನೋಟನ್ನು ಮುದ್ರಿಸಿ ಚಲಾವಣೆಗೆ ತರಲಾಯಿತು. ಇದು ಭಾರತದಲ್ಲಿ ಮುದ್ರಣವಾದ ಮೊದಲ ಕಾಗದ ನೋಟ ಅಂತ ಕರಿತೀವಿ, ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ. ಇನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ನಂತರ ಮೊದಲ ಬಾರಿಗೆ 1938ರಲ್ಲಿ 5 ರೂಪಾಯಿ ನೋಟನ್ನು ಮುದ್ರಿಸಿ ಇದು ಜಾರಿಗೆ ತರ್ತದೆ. 5 ರೂಪಾಯಿ ನೋಟನ್ನ ಮುದ್ರಿಸುವಂತ ವ್ಯವಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI 1938ರಿಂದ ಜಾರಿಗೆ ತಂತು. 5 ರೂಪಾಯಿ ನೋಟನ್ನ ಪ್ರಿಂಟ್ ಮಾಡುವಂತ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಹಾಗಾದ್ರೆ ಭಾರತ ದೇಶದಲ್ಲಿ ಕಂಡುಬರುವ ಅತ್ಯಂತ ಮುಖ್ಯವಾಗಿರುವಂತಹ ಕೇಂದ್ರಗಳನ್ನು ತೆಗೆದುಕೊಂಡಾಗ ಕರೆನ್ಸಿ ನೋಟ್ ಮುದ್ರಣಾಲಯ ಅಂತ ಗುರುತಿಸ್ತೀವಿ. ಒಂದು ಕರೆನ್ಸಿ ನೋಟ್ ಮುದ್ರಣಾಲಯ. ಕರೆನ್ಸಿ ನೋಟ್ ಮುದ್ರಣಾಲಯ. ಈ ಕರೆನ್ಸಿ ನೋಟ್ ಮುದ್ರಣಾಲಯ ಎಲ್ಲಿದೆ ಯಾರು ಹೇಳ್ತಾರೆ? ಗುಂಡೆ. ಇದು ಸ್ಥಾಪನೆಯಾಗಿದ್ದು 1928. ಇದರ ಕಚೇರಿ ಎಲ್ಲಿದೆ ಅಂದ್ರೆ ನಾಸಿಕದಲ್ಲಿದೆ ನೋಡಿ. ನಾಸಿಕ್ ಫ್ರಾಮ್ ಮಹಾರಾಷ್ಟ್ರ. ನೋಟು ಕರೆನ್ಸಿ ನೋಟು ಮುದ್ರಣಾಲಯ ಮತ್ತೆ ಬ್ಯಾಂಕ್ ನೋಟು ಮುದ್ರಣಾಲಯ. ಬ್ಯಾಂಕ್ ನೋಟುಗಳ ಮುದ್ರಣಾಲಯ. ಬ್ಯಾಂಕ್ ನೋಟ್ ಮುದ್ರಣಾಲಯ ಇದು ಎಲ್ಲಿದೆ? 1974ರಲ್ಲಿ ಮಧ್ಯಪ್ರದೇಶದ ಯಾವ ಸ್ಥಳ ಅಂದ್ರ, ಎಸ್, ದೇವಾಸ್ ಅನ್ನುವಂತ ಸ್ಥಳ.
ಹೆಸರು ಕೊಟ್ಟರೆ ಅವ್ರು ಅದೇನು ಸಂಬಂಧ ಇಲ್ಲ. ಒಟ್ಟಾರೆ ಡಿಫರೆಂಟ್ ಬಿಟ್ವೀನ್ ಕರೆನ್ಸಿ ನೋಟ್ ಮುದ್ರಣಾಲಯ ಅದೇನು ಸಂಬಂಧ ಇಲ್ಲ. ಬ್ಯಾಂಕ್ ನೋಟ್ಗಳ ಮುದ್ರಣಾಲಯ, ಕರೆನ್ಸಿ ನೋಟ್ ಮುದ್ರಣಾಲಯ ಮಧ್ಯಪ್ರದೇಶದ ದೇವಾಸ್. ಇದು ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. 1974ರಲ್ಲಿ ಸ್ಥಾಪನೆಯಾಗಿದೆ. ಇನ್ನ ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಮತ್ತೊಂದು, ಬ್ಯಾಂಕ್ ನೋಟುಗಳ ಮುದ್ರಣಾಲಯ. ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಎಲ್ಲಿದೆ? ಎಸ್, 1995ರಲ್ಲಿ ಮೈಸೂರದಲ್ಲಿದೆ ನೋಡಿ. ಮೈಸೂರು ಫ್ರಮ್ ಕರ್ನಾಟಕ. ಇನ್ನ ಬ್ಯಾಂಕ್ ನೋಟುಗಳ ಮುದ್ರಣಾಲಯ, ಬ್ಯಾಂಕ್ ನೋಟುಗಳ ಮುದ್ರಣಾಲಯ, ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಇದು ಎಲ್ಲಿದೆ ಅಂದ್ರೆ ಇದು 1995ರಲ್ಲಿ ಸ್ಥಾಪನೆಯಾಗಿದೆ. ಇದು ಯಾವ ಸ್ಥಳ ಅಂದ್ರೆ ಸಾಲ್ಬಾನಿ ಫ್ರಮ್ ವೆಸ್ಟ್ ಬೆಂಗಾಲ್. ಕರೆನ್ಸಿ ನೋಟ್ ಮುದ್ರಣಾಲಯ 1928 ನಾಸಿಕ್ ಮಹಾರಾಷ್ಟ್ರ. ಬ್ಯಾಂಕ್ ನೋಟುಗಳ ಮುದ್ರಣಾಲಯ 1974 ಮಧ್ಯಪ್ರದೇಶದ ದೇವಾಸ್. ಬ್ಯಾಂಕ್ ನೋಟುಗಳ ಮುದ್ರಣಾಲಯ 1995 ಮೈಸೂರು. ಬ್ಯಾಂಕ್ ನೋಟುಗಳ ಮುದ್ರಣಾಲಯ 1995 ಸಾಲ್ಬಾನಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಇನ್ನ 1968ರಲ್ಲಿ ಮಧ್ಯಪ್ರದೇಶದ ಹೋಸಂಗಾಬಾದ್ ಅನ್ನುವಂತ ಸ್ಥಳ ಇದೆ. ಏನಿಲ್ಲ ಸಾಗರ, ಅವೇನು ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಅವೇನು ಡಿಫ್ರೆನ್ಸ್ ಏನಿಲ್ಲ, ಅವೆಲ್ಲ ಪ್ರಿಂಟ್ ಮಾಡ್ತವೆ, ಅದರದ್ದೇನು ಸಂಬಂಧ ಇಲ್ಲ. 1960 ಇದು ಒಂದೇ ಡಿಫ್ರೆನ್ಸ್ ನಾವು ಸದ ಹೇಳಕತ್ತಿನಲ್ಲ, ಇದು ಒಂದೇ ನೇಮ್ ಮಾತ್ರ ಚೇಂಜ್ ಮಾಡಿದ್ರೆ ಅಷ್ಟೇ. ನೋಟುಗಳನ್ನು ಪ್ರಿಂಟ್ ಮಾಡುವ ಕಾಗದ ಎಲ್ಲಿ ಉತ್ಪಾದನೆ ಮಾಡಲಾಗ್ತದೆ ಅಂದ್ರೆ ಮಧ್ಯಪ್ರದೇಶದ ಹೋಸಂಗಾಬಾದ್. ಮಧ್ಯಪ್ರದೇಶದ ಹೋಸಿಂಗಾಬಾದ್ ಅನ್ನುವಂಥ ಸ್ಥಳದಲ್ಲಿ ಎಸ್ ಸ್ಟ್ರಿಚ್ ಬ್ಲ್ಯಾಂಡ್ ಎಂಬ ಕಾಗದವನ್ನು ಪ್ರಿಂಟ್ ಮಾಡ್ತಾರೆ. ಆ ಸ್ಟ್ರಿಚ್ ಬ್ಲ್ಯಾಂಡ್ ಎಂಬ ಕಾಗದ 2000 ರೂಪಾಯಿ ನೋಟನ್ನು ಪ್ರಿಂಟ್ ಮಾಡಲು ಬಳಸುವ ಕಾಗದ ಯಾವ್ದಂದ್ರೆ ಸ್ಟ್ರಿಚ್ ಬ್ಲ್ಯಾಂಡ್ ಎಂಬ ಕಾಗದವನ್ನು ಹೈಯೆಸ್ಟ್ ಯೂಸ್ ಮಾಡ್ತಾರೆ. ಸ್ಟ್ರಿಚ್ ಬ್ಲ್ಯಾಂಡ್ ಎಂಬ ಕಾಗದ ಎಕ್ಸಾಮ್ ನೇರವಾದ ಪ್ರಶ್ನೆ ಹಿಂಗೆ ಕೇಳ, ನೋಟನ್ನು ಪ್ರಿಂಟ್ ಮಾಡಲು ಬಳಸ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರುವಂತಹ ಕೇಂದ್ರಗಳು. ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಹಣವನ್ನು ಪ್ರಿಂಟ್ ಮಾಡೋರು ಯಾರಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬಟ್ ಒಂದು ಪ್ರಿಂಟ್ ಮಾಡೋರು ಯಾರಂದ್ರೆ ಅದು ಕೇಂದ್ರ ಹಣಕಾಸು ಇಲಾಖೆ. ಬಹಳ ಸಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಏನಂದ್ರೆ ₹1 ನೋಟಿನ ಮೇಲೆ ಯಾರ ಸಹಿ ಇರ್ತದೆ ಅಂತ ಕೇಳ. ಎಸ್, ₹1 ನೋಟಿನ ಮೇಲೆ ಯಾರ ಸಹಿ ಇರುತ್ತೆ ಅಂದ್ರೆ ಕಾರ್ಯದರ್ಶಿಯ ಸಹಿ ಇರುತ್ತೆ ನೋಡಿ. ಕೇಂದ್ರ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯ ಸಹಿ ಇರುತ್ತದೆ ₹1 ನೋಟಿನ ಮೇಲೆ. ಕೇಂದ್ರ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯ ಸಹಿ ಇರುತ್ತದೆ. ಕೇಂದ್ರ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯ ಸಹಿ ಇರುತ್ತದೆ. ಮಂಜುಳಾ ಮೇಡಮ್ ಒಂದು ಪ್ರಶ್ನೆ, ಅದೇ ಯಾಕೆ ಸರ್ ಅಂತಂದ್ರ, ಒಂದು ಭಾರತ ಸಂವಿಧಾನದ 280ನೇ ವಿಧಿಯ ಪ್ರಕಾರ ಇವತ್ತು ನಮ್ಮ ದೇಶದ ಸಂಪೂರ್ಣವಾಗಿರುವಂತಹ ಹಣದ ಜವಾಬ್ದಾರಿಯನ್ನ ಕೇಂದ್ರ ಹಣಕಾಸು ಆಯೋಗ ಮತ್ತು ಕೇಂದ್ರ ಹಣಕಾಸು ಇಲಾಖೆ ನಿರ್ವಹಿಸಬೇಕು. ಅದಕ್ಕ ಅದರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧೀನದಲ್ಲಿ ಅದೊಂದು ಇರಲಿ ಅನ್ನುವಂಥ ಉದ್ದೇಶ ಅಷ್ಟೇ, ನಾಮ ಮಾತ್ರಕರ ಇರಲಿ ಅನ್ನುವಂಥದ್ದು. ವಿಧಿಯ ಪ್ರಕಾರ ಸಂಪೂರ್ಣವಾಗಿ ಹಣದ ಜವಾಬ್ದಾರಿ ಕೇಂದ್ರ ಹಣಕಾಸು ಇಲಾಖೆ ಇರುವುದರಿಂದ ಎಕ್ಸಲೆಂಟ್, ಕರೆಕ್ಟ್ ಮಹೇಶ್. ಇವ್ರನ್ನಂತೂ ಒಳಗೆಲ್ಲ ಎಲ್ಲಿ ಓದಿ ಒಪ್ಪದಲ್ಲ. ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಸಂಪ್ರದಾಯ ಕಾರ್ಯಗಳಲ್ಲಿ ಒಂದನೇ ಕಾರ್ಯ ಯಾವುದಂದ್ರ ಹಣದ ಚಲಾವಣೆ ಅಂತ ಕರೀತಾರೆ. ಎಸ್, ಪ್ರೆಸೆಂಟ್ ಟಿವಿ ಸಮಂತನ್ ಅನ್ನುವಂಥವ್ರು ಯಾರು ಅಂತಂದ್ರೆ ಕೇಂದ್ರ ಹಣಕಾಸು ಕಾರ್ಯದರ್ಶಿ. ಕೇಂದ್ರ ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಯಾರು ಅಂತಂದ್ರೆ ಅದು ಟಿವಿ ಸಮಂತನ್ ಅಂತ ಹೇಳಿ. ₹1 ನೋಟ್ ರದ್ದು ಮಾಡಿದ್ದಾರಲ್ಲ, ಅಲ್ಲ ಸಂತು ತ್ರಿವೇಣಿ ಮನೆ ಎಕ್ಸ್ಪ್ಲೇನ್ ಮಾಡಿ. ಸಮಾಧಾನ ಇರೋ ಅಪ್ಪಿ, ಮಾಡ್ತೀನಲ್ಲ ಹೇಳಾಕತ್ನಲ್ಲ, ಸಮಾಧಾನ ಅಂದೆ.
ಸರ್ಕಾರದ ಬ್ಯಾಂಕ್ ಆಗಿ ಸೇವೆ ಮಾಡುತ್ತದೆ, ಇಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿ ಸೇವೆ ಮಾಡುತ್ತದೆ. ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಸೇವೆ ಮಾಡುತ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕುಗಳ ಬ್ಯಾಂಕ್ ಆಗಿ ಸೇವೆ ಮಾಡುತ್ತದೆ. ಏನ್ ಸರ್ ಇದು ಬ್ಯಾಂಕುಗಳ ಬ್ಯಾಂಕ್ ಅಂದ್ರೆ ಏನು? ಇದು ಬ್ಯಾಂಕಿಗೆ ಬ್ಯಾಂಕ್ ಕೊಡೋ ಸಾಲ ಕೊಡ್ತದೆ. ನಮಗೆ ಸಾಲ ಕೊಡೋರು ಯಾರು? ಬ್ಯಾಂಕ್. ನಾವೇನಾದ್ರೂ ಸಾಲ ತಗೋಬೇಕಾದ್ರೆ, ಸಾಲವನ್ನು ಪಡಿಬೇಕಾದ್ರೆ ನಾವು ಬ್ಯಾಂಕ್ಗಳಿಗೆ ಸಾಲ ಕೊಡೋರು ಯಾರಂದ್ರೆ RBI. ಜನಸಾಮಾನ್ಯರಿಗೆ ಬ್ಯಾಂಕ್ ಯಾವುದು ಅಂದ್ರೆ ಸಾಮಾನ್ಯ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ ಆಗಿರಬಹುದು, ಅಭಿವೃದ್ಧಿ ಬ್ಯಾಂಕ್ ಆಗಿರಬಹುದು, ವಿಶೇಷ ಬ್ಯಾಂಕ್ ಆಗಿರಬಹುದು. ಆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಲ್ಲ, ಇದು ಬ್ಯಾಂಕುಗಳಿಗೆ ಬ್ಯಾಂಕ್ ಆಗಿ ಇವತ್ತು ನಮ್ಮ ದೇಶದ 12 ರಾಷ್ಟ್ರೀಕೃತ ಬ್ಯಾಂಕ್ಗಳು ಏನದವಲ್ಲ, ನಮ್ಮ ದೇಶದಲ್ಲಿರುವಂತ ಸಹಕಾರಿ ಬ್ಯಾಂಕ್ಗಳು ಏನದವಲ್ಲ, ನಮ್ಮ ದೇಶದಲ್ಲಿರುವಂತ ಅಭಿವೃದ್ಧಿಯ ಬ್ಯಾಂಕ್ಗಳು ಏನದವಲ್ಲ, ಇವತ್ತು ಅಭಿವೃದ್ಧಿಯ ಬ್ಯಾಂಕ್ ಆಗಿರಬಹುದು, ರಾಷ್ಟ್ರೀಕೃತ ಬ್ಯಾಂಕ್ ಆಗಿರಬಹುದು, ಸಹಕಾರಿ ಬ್ಯಾಂಕ್ ಆಗಿರಬಹುದು, ಅಥವಾ ನಮ್ಮ ದೇಶದಲ್ಲಿ ಕಂಡುಬರುವಂತ ಪ್ರಮುಖವಾಗಿರುವಂತಹ ವಾಣಿಜ್ಯ ಬ್ಯಾಂಕ್ಗಳಾಗಿರಬಹುದು, ನಮ್ಮ ದೇಶದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಖಾಸಗಿ ಬ್ಯಾಂಕ್ಗಳಾಗಿರಬಹುದು, ಖಾಸಗಿ ಬ್ಯಾಂಕ್ ಆಗಿರಬಹುದು, ವಾಣಿಜ್ಯ ಬ್ಯಾಂಕ್ ಆಗಿರಬಹುದು, ಅಭಿವೃದ್ಧಿ ಬ್ಯಾಂಕ್ ಆಗಿರಬಹುದು, ದೇಶದ 12 ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರಬಹುದು, ದೇಶದಲ್ಲಿ ಕಂಡುಬರುವ ಸಹಕಾರಿ ಬ್ಯಾಂಕ್ಗಳಾಗಿರಬಹುದು, ಅಖಂಡ ಭಾರತ ದೇಶದಲ್ಲಿ ಕಂಡುಬರುವಂತ ಎಲ್ಲಾ ಬ್ಯಾಂಕ್ಗಳಿಗೆ ಮಾರ್ಗದರ್ಶನ ಮಾಡುವಂತ ಬ್ಯಾಂಕ್ ಯಾವ್ದಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಎಲ್ಲಾ ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡ್ತದ, ದೇಶದ ಎಲ್ಲಾ ಬ್ಯಾಂಕ್ಗಳಿಗೆ ಮಾರ್ಗದರ್ಶನ ಮಾಡ್ತದ. ಹೌದಲ್ವ? ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ. ಬರೇ ಬ್ಯಾಂಕ್ ಅಲ್ಲ, ಬ್ಯಾಂಕ್ಗಳಿಗೆ ಬ್ಯಾಂಕ್ ಆಗಿ ಸೇವೆ ಮಾಡುವಂತ ಬ್ಯಾಂಕ್ ಯಾವ್ದಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದು ಹೌದು ನಾಗರಾಜ, ಇವತ್ತು ದೇಶದಲ್ಲಿ ಹುಟ್ಟಿದಂತ ಯಾವುದೇ ಬ್ಯಾಂಕ್ ಇರಲಿ, ಅದಕ್ಕೆಲ್ಲ ಹೆಡ್ ಯಾರಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವತ್ತು ಯಾವುದೇ ಸಹಕಾರಿ ಬ್ಯಾಂಕ್ ಆಗಲಿ ಅಥವಾ ಮಹಿಳಾ ಸಹಕಾರಿ ಬ್ಯಾಂಕ್ ಆಗಲಿ, ಯಾವುದೇ ಇರಲಿ ಅದು, ಹೌದಲ್ಲ? ಇಡೀ ದೇಶದಲ್ಲಿರುವಂತ ಯಾವುದೇ ಬ್ಯಾಂಕ್ ಆಗಿರಬಹುದು, ಆ ಎಲ್ಲ ಬ್ಯಾಂಕ್ಗಳಿಗೆ ಮಾರ್ಗದರ್ಶನ ಮಾಡುವಂತ ಬ್ಯಾಂಕ್ ಯಾವ್ದಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕರೆಕ್ಟಾ? ಅದಕ್ಕೆ ಆ ಸಂಪೂರ್ಣವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದಲ್ಲಿರುವಂತ ಎಲ್ಲಾ ಬ್ಯಾಂಕ್ಗಳ ಬ್ಯಾಂಕ್ ಆಗಿ, ನಿಯಂತ್ರಕನಾಗಿ, ಒಬ್ಬ ಮಾರ್ಗದರ್ಶಕನಾಗಿ, ಒಬ್ಬ ಶಿಕ್ಷಕನಾಗಿ, ತಪ್ಪು ಮಾಡಿದರೆ ಪೊಲೀಸ್ ಅಧಿಕಾರಿಯಾಗಿ ಶಿಕ್ಷೆ ನೀಡುವಂತ ಅಧಿಕಾರವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಂದಿದ್ದಾನೆ. ಹೌದಾ? ಭಾರತೀಯ ರಿಸರ್ವ್ ಬ್ಯಾಂಕ್ ಅದಲ್ಲ, ದೇಶದಲ್ಲಿರುವಂತ ಎಲ್ಲಾ ಬ್ಯಾಂಕ್ಗಳಿಗೆ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾನೆ, ಒಬ್ಬ ನಿಯಂತ್ರಕನಾಗಿ ಕೆಲಸ ಮಾಡ್ತಾನೆ, ಒಬ್ಬ ಅದ್ಭುತವಾದಂತ ಮಾರ್ಗದರ್ಶಕನಾಗಿ ಕೆಲಸ ಮಾಡ್ತಾನೆ. ತಪ್ಪು ಮಾಡಿದರೆ ಅವರ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡುವಂತ ಅಧಿಕಾರವನ್ನು ಹೊಂದಿದ್ದಾನೆ. ಒಳ್ಳೆ ಕೆಲಸಗಳನ್ನ ಮಾಡಿದರೆ ಅವರಿಗೆ ಬಹುಮಾನ ಕೊಡುವಂತ ಕೆಲಸವನ್ನು ಮಾಡ್ತಾನೆ, ಅವರಿಗೆ ಬೆಂಬಲ ಕೊಡ್ತಾನೆ, ಇಲ್ಲ ನೀವು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಿ. ಆ ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತದ ಅಂತಂದ್ರೆ ಈ ಎಲ್ಲ ಬ್ಯಾಂಕ್ಗಳಿಗೆ ಮಾರ್ಗದರ್ಶನ ಮಾಡುವಂತದ್ದು. ದೇಶದಲ್ಲಿರುವಂತ ಎಲ್ಲ ಸಾರ್ವಜನಿಕರಿಂದ ಸಂಗ್ರಹ ಮಾಡಿರ್ತಕ್ಕಂಥ ಠೇವಣಿ ಒಂದು ತನ್ನ ಕಡೆ ಇಟ್ಕೊಳ್ಳೋದಾಗಿರಬಹುದು, ಅವರು ಯಾವ ತರ ಈ ಬ್ಯಾಂಕ್ ರೇಟ್, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, SLR ಗಳಿಗೆ ಹೊಂದಾಣಿಕೆಯಾಗಿ ಸೇವೆ ಮಾಡಬೇಕಲ್ಲ, ಆ ತರ ಸೇವೆ ಮಾಡುವಂತೆ ಮಾರ್ಗದರ್ಶನ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಯಾವುದು? ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡ್ತದೆ. ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಒಂದು ಸರ್ಕಾರದ ಬ್ಯಾಂಕ್ ಆಗಿ, ಬ್ಯಾಂಕರ್ಸ್ ಆಫ್ ದ ಗೌರ್ಮೆಂಟ್ ಅಂತ ಕರಿತೀವಿ. ಬ್ಯಾಂಕರ್ಸ್ ಟು ದ ಗೌರ್ಮೆಂಟ್ ಅಂದ್ರೆ ಏನು? ಏನ್ ಹಂಗಂದ್ರೆ ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತದೆ. ಎಸ್ ಅಲ್ಲ ಮಲ್ಲಿಕಾರ್ಜುನ, ಸರ್ಕಾರಕ್ಕೆ ಸಾಲ ಕೊಡುತ್ತದೆ. ಸರ್ಕಾರಕ್ಕೆ ಸಾಲ ಕೊಡಂಗಿಲ್ಲ ಪಿ, ಸರ್ಕಾರಕ್ಕೆ ಸಾಲ ಕೊಡಂಗಿಲ್ಲ. ಸರ್ಕಾರದ ಪರವಾಗಿ ಕೆಲಸ ಮಾಡ್ತದೆ. ಸರ್ಕಾರದ ಪರವಾಗಿ ಕೆಲಸ ಮಾಡ್ತದೆ ಅಂದ್ರ ಇವತ್ತು ಕೇಂದ್ರ ಸರ್ಕಾರದ 100 ಯೋಜನೆಗಳು ಇರ್ತವೆ. ಆ 100 ಯೋಜನೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತದ. ಇವತ್ತು ದೇಶದಿಂದ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹ ಆಗಿರ್ತದಲ್ಲ, ಹಣವನ್ನು ತನ್ನ ಕಡೆ ಇಟ್ಕೊಳ್ತದೆ. ಈಗ ಮಲ್ಲಿಕಾರ್ಜುನ ಒಂದ್ ತಿಂಗಳು ಪೇಮೆಂಟ್ ಬಂತಪ್ಪ, ಅಮೌಂಟ್ ಎಲ್ಲಿ ಮಲ್ಲಿಕಾರ್ಜುನ ಅಂದ್ರೆ ಸರ್ ಬ್ಯಾಂಕ್ನಾಗ ಅದಾವ. ಮಲ್ಲಿಕಾರ್ಜುನ ಅಮೌಂಟ್ ಬ್ಯಾಂಕ್ನಾಗ ಇದ್ರ ಸರ್ಕಾರದ ಅಮೌಂಟ್ ಎಲ್ಲಿರ್ತದೆ? RBI ಇರ್ತದೆ. ಜನಸಾಮಾನ್ಯರು ತಮ್ಮ ಹಣವನ್ನು ಎಲ್ಲಿಡ್ತಾರೆ? ಬ್ಯಾಂಕ್ನಾಗ ಇಡ್ತಾರೆ. ಜನಸಾಮಾನ್ಯರು ತಮ್ಮ ದುಡ್ಡನ್ನ ಬ್ಯಾಂಕ್ನಾಗ ಇಡ್ತಾರೆ. ಆದ್ರೆ ಸರ್ಕಾರ ತನ್ನ ದುಡ್ಡನ್ನ ಎಲ್ಲಿಡ್ತಂದ್ರ RBI ಇರ್ತದೆ. ಯಾರ ಸರ್ ನಿಜ ನೀವು ಬಹಳ ಚೇಂಜ್ ಆಗಿರಿ ಅಂತ. ಏನ್ ಚೇಂಜ್ ಆಗಿಲ್ಲ? ನನ್ಗೆ ಯಾಕೆ ಗಂಡು ಬಂದಿರು ಮುಂಜಾನೆ ಸುಮ್ಮನೆ ನಾ ಯಾರಿಗೆ ರಂದಿನಿ ಆಡಿನಿ, ಯಾರಿಗೆ ಏನಾರ ಇದು ಮಾಡಿನಿ, ಸುಮ್ಮನೆ ನಾನು ಚೇಂಜ್ ಆಗಿರಿ. ನೋಡಿ, ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡ್ತದ. ಇವತ್ತು ಸರ್ಕಾರದ ಪರವಾಗಿ ಏನ್ ಮಾಡ್ತದ? ಹಣವನ್ನು ಸಂಗ್ರಹ ಮಾಡ್ತದ, ಸರ್ಕಾರದ ಪರವಾಗಿ ಹಣವನ್ನು ಕೊಡ್ತದ. ಕೇಂದ್ರ ಸರ್ಕಾರದ 100 ಯೋಜನೆಗಳದಾವೆ. ಮನ್ರೇಗಾ ಅನ್ನುವಂತ ಕಾರ್ಯಕ್ರಮ ಇದೆ, ರಾಜೀವ್ ಗಾಂಧಿ ವಸತಿ ಯೋಜನೆಗಳದಾವೆ, ಇಂದಿರಾ ಗಾಂಧಿ ಆವಾಸ್ ಯೋಜನೆಗಳದಾವೆ. ಇಡೀ ದೇಶದ 100 ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗ್ತದೆ. ವೆರಿ ಇಂಪಾರ್ಟೆಂಟ್. ಸರ್ಕಾರದ ಪರವಾಗಿ ಸೇವೆಯನ್ನು ಮಾಡ್ತದೆ, ಸರ್ಕಾರದ ಪರವಾಗಿ ಒಂದು ಹಣವನ್ನು ಸಂಗ್ರಹ ಮಾಡುವ. ಓಕೆನಾ?
ಸರ್ಕಾರದ ಬ್ಯಾಂಕ್ ಆಗಿ ಸೇವೆಯನ್ನು ಮಾಡ್ತದ ಅಂತ ಹೇಳಿದೆ ನಾನು. ಸರ್ಕಾರದ ಪರವಾಗಿ ಹಣವನ್ನು ಸ್ವೀಕಾರ ಮಾಡುವುದು. ಏನಿದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸರ್ಕಾರದ ಬ್ಯಾಂಕ್ ಆಗಿ ಒಬ್ಬ ಸಲಹೆಗಾರನಾಗಿ ಒಬ್ಬ ಪ್ರತಿನಿಧಿಯಾಗಿ ಕೆಲಸ ಮಾಡ್ತದೆ. ಸರ್ಕಾರದ ಪರವಾಗಿ ಹಣವನ್ನು ಸ್ವೀಕಾರ ಮಾಡುವುದು, ಸರ್ಕಾರದ ಪರವಾಗಿ ಹಣವನ್ನ ಸಂದಾಯ ಮಾಡುವಂತ ಕೆಲಸವನ್ನು ಮಾಡ್ತದೆ. ಹಣಕಾಸು ನಿರ್ವಹಣೆ ಬಗ್ಗೆ ಸರ್ಕಾರಕ್ಕೆ ಕಾಲಕಾಲಕ್ಕೆ ಸಲಹೆಗಳನ್ನು ಕೊಡ್ತದ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತದೆ. ಉದಾಹರಣೆ, ಇವತ್ತು IMF ಇದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆ. ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆ, IMF ಇದೆ. IMF ಅವ್ರು ಕೇಳ್ತಾರೆ, ಇಂಡಿಯಾದಿಂದ ಯಾರು ಬಂದಿರಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಬಂದಿರ್ತಾನೆ. ಸರ್ ನಾನೇ ಬಂದೇನ್ರಿ ಅಂತ. ನೀವು ಯಾರು ಅಂದಾಗ ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಅದೀನಿ ಅಂತ. ಹಾಗಾದ್ರೆ ಒಂದು ದೇಶದ ಸರ್ಕಾರದ ಪ್ರತಿನಿಧಿಯಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿರುವಂತ ಶಕ್ತಿಕಾಂತ್ ದಾಸ್ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅಂತಾರಾಷ್ಟ್ರೀಯ ಕೆಲವೊಂದು ಬ್ಯಾಂಕ್ಗಳದಾವೆ. ಇವತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಾಗಿರುವಂತ IMF ಆಗಿರಬಹುದು, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಆಗಿರಬಹುದು, ಏಸಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರಬಹುದು, ಹೌದಾ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರಬಹುದು. ಇವತ್ತು ಪ್ರಪಂಚದ ಅನೇಕ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಏನದವಲ್ಲ, ಆ ಬ್ಯಾಂಕ್ಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತಂದ್ರ ಸರ್ಕಾರದ ಪರವಾಗಿ ಪ್ರತಿನಿಧಿಸ್ತದೆ. ಯಾರೋ ನಾವು ಬಂದಿನಂತ ಹೇಳಿ ಹೋರಿ ಗುರುಜಿ ಅಂತ ಅಕ್ಷತಾ ನನಗೆ ಯಾರು ಮಾತಾಡ್ತಾರೆ ಸುಮ್ ಏನಾರು ಹೇಳ್ಕೊತ. IMF ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಾಲ್ಗೊಳ್ತದೆ. IMF ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಾಲ್ಗೊಳ್ಳುವಂತ ಪ್ರಯತ್ನವನ್ನು ಮಾಡ್ತದ. ಅದಕ್ಕೆ ಬ್ಯಾಂಕರ್ ಟು ದ ಗವರ್ಮೆಂಟ್ ಅಂತ ಕರಿತೀವಿ. ಏನ್ ಹಿಂಗಂತಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರದ ಬ್ಯಾಂಕ್ ಆಗಿ ಒಬ್ಬ ಸಲಹೆಗಾರನಾಗಿ ಒಬ್ಬ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವಂತ ಪ್ರಯತ್ನವನ್ನ, ಸರ್ಕಾರದ ಪರವಾಗಿ ಹಣವನ್ನು ಸ್ವೀಕಾರ ಮಾಡುವುದು, ಸರ್ಕಾರದ ಪರವಾಗಿ ಹಣವನ್ನ ಸಂದಾಯ ಮಾಡುವಂತ ಪ್ರಯತ್ನವನ್ನು ಮಾಡ್ತದೆ. ಅಷ್ಟೇ ಅಲ್ಲದೆ ಹಣಕಾಸು ನಿರ್ವಹಣೆ ಬಗ್ಗೆ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತದ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಸೇವೆ ಮಾಡುವಂತ ಪ್ರಯತ್ನವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲಸ ಮಾಡ್ತದ. ಇನ್ನ ನೆಕ್ಸ್ಟ್ ಯಾವ್ದಂದ್ರೆ ಅಂತಿಮ ಋಣದಾತನಾಗಿ ಸೇವೆ ಮಾಡ್ತದ. ಅಂತಿಮ ಋಣದಾತನಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೇವೆ ಮಾಡ್ತದ. ಎಸ್, ಏನ್ ಸರ್ ಹಿಂಗಂದ್ರೆ ಅಂತಿಮ ಋಣದಾತ ಅಂದ್ರೆ ಏನು? ಲೆಂಡರ್ ಆಫ್ ದ ಲಾಸ್ಟ್ ರೆಸಾರ್ಟ್ ಅಂತ ಕರಿತೀವಿ. ಏನ್ ಹಿಂಗಂದ್ರೆ ಅಂತಿಮ ಋಣದಾತ ಅಂದ್ರೆ ಏನು? ದೇಶದಲ್ಲಿರುವಂತ ಯಾವುದೇ ವಾಣಿಜ್ಯ ಬ್ಯಾಂಕ್, ಇಡೀ ಭಾರತ ದೇಶದಲ್ಲಿರುವಂತ ಯಾವುದೇ ವಾಣಿಜ್ಯ ಬ್ಯಾಂಕ್ಗಳು ಸಾಲದ ಸುಳಿಯಲ್ಲಿದ್ದಾಗ ಅವರಿಗೆ ಅಂತಿಮ ರಕ್ಷಣೆ ಕೊಡುವುದೇ ಅಂತಿಮ ಋಣದಾತ. ಕೆಲವು ಬ್ಯಾಂಕ್ಗಳು ಹೆಂಗಿರ್ತಾವ ಅಂದ್ರೆ ರೋಗಗ್ರಸ್ತ ಬ್ಯಾಂಕ್ಗಳಾಗಿರ್ತವೆ. ಸಾಲದಲ್ಲಿ ಹುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸಾಯುವಂತ ಬ್ಯಾಂಕ್ಗಳು. ಯಾರ ಮೀನವ ಯಾರು ಸಾಲ ಫಲ ಯಾರು ಮಾಡಬಾರದಪ್ಪ, ದಯವಿಟ್ಟು ಮಾಡ್ಬೇಡ್ರಿ. ಎಷ್ಟಾದ್ರೂ ನಮ್ಮ ಜೀವನ ಅಷ್ಟ್ರಾಗೆ ನಡಿಬೇಕು. ನೆಮ್ಮದಿಯಾಗಿ ಸಂತೋಷದಿಂದ ಚೆನ್ನಾಗಿ ಜೀವನ ಮಾಡ್ಬೇಕು. ಹಾಸಿಗಿದ್ದಷ್ಟು ಕಾಲು ಚಾಚುವಂತ ಹಿರಿಯರು ಯಾಕೆ ಹೇಳ್ಯಾರ ಅಂತಂದ್ರ ಕಾರಣ ಇದೆ. ನಾವು ಸಮಾಧಾನಾಗಿ ನಮ್ದೇ ಬಂದಂತ ಹಣದಲ್ಲಿ ನಾವು ಅತ್ಯುತ್ತಮವಾದ ಜೀವನ ಮಾಡ್ಬೇಕು ಹೊರತು ನಮ್ಗೆ ಅದು ಬೇಕು, ನಮ್ಗಿದು ಬೇಕು, ನಮ್ಗೆ ಅದು ಕೊಡ್ಸರಿ, ನಮ್ಗಿದು ಕೊಡ್ಸರಿ ಅಂತ ಹೇಳಿ ನಾವು ಯಾವತ್ತೂ ಅಪೇಕ್ಷೆ ಪಡಬಾರದು. ಯಾಕಂದ್ರೆ ನಾವೆಲ್ಲ ಮಧ್ಯಮ ಕುಟುಂಬದಲ್ಲಿ ಜನ್ಮ ತಾಳಿದ್ದರಿಂದ ಮುಂದಿನ ದಿನಮಾನಗಳಲ್ಲಿ ನಾವು ಲಕ್ಷ ಲಕ್ಷ ಕೋಟಿ ಕೋಟಿ ಸಂಪಾದನೆ ಮಾಡೋಣ. ಅವಾಗ ನಮ್ಮ ಲೈಫ್ ಅದ್ಭುತವಾಗಿ ಬೆಳವಣಿಗೆ ಆಗ್ತದ. ಬಟ್ ಇಲ್ಲಾರ್ದಾಗ ನಾವು ಯಾವ್ದನ್ನ ಅಪೇಕ್ಷೆ ಪಡಬಾರದು. ನಿಮ್ಗೆ ಏನೇನ್ ತಿನ್ಬೇಕು ಅನಿಸ್ತದ, ಏನೇನ್ ಉಣ್ಬೇಕು ಅನಿಸ್ತದ, ಎಂತ ಡ್ರೆಸ್ ಹಾಕೋಬೇಕು ಅನಿಸ್ತದ, ಐಫೋನ್ ಮೊಬೈಲ್ ತಗೋಬೇಕು ಅನಿಸ್ತದಲ್ಲ, ನೀವು ಬರೆದಿಟ್ಕೋರಿ. ಮುಂದಿನ ದಿನಮಾನಗಳಲ್ಲಿ ಅವೆಲ್ಲವುಗಳನ್ನ ನೀವು ಈಡೇರಿಸ್ಕೊಳ್ಳೋಕೆ ಸಾಧ್ಯ. ಯಾರ ನೀವೇ ಕೆಲವರಿಗೆ ಸಾಲ ಕೊಡಬಾರ್ದು. ನಾವು ಅಲ್ಲಿ ನಮ್ಮ ಇವರು ಗಜಾನನ SMS ಹಾಕ್ಯಾರ ಅವರಲ್ಲಿ. ಏನ್ ಹಾಕ್ಯಾರ ಅಂದ್ರೆ, ಪ್ಲೀಸ್ ಅನ್ನೆಸೆಸರಿ ಮೆಸೇಜ್ ಮಾಡಬೇಡಿ, ನಾವು ಕೇಳೋದು ಡೌಟ್ಸ್ ಮೇಲೆ ಹೋಗ್ತಾವ ಪ್ಲೀಸ್ ಅಂತ. ಕರೆಕ್ಟ್, ಒಳ್ಳೆ ಪಾಯಿಂಟ್ ಅವ್ರು ಹೇಳಿದ್ರು. ನಾವು ಸ್ವಲ್ಪ ಸೀರಿಯಸ್ ಆಗಿ ಓದಾಮ. ನನ್ನ ಮಾತು ಕೇಳ್ರಿ. ನಾನು ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಗಳನ್ನು ಚೆನ್ನಾಗಿ ಡಿಸ್ಕಸ್ ಮಾಡ್ತೀನಿ. ಎಷ್ಟೋ ಜನ ಸಾಲ ಮಾಡ್ಕೊಂಡು ಅದೇ 99 ರೂಪಾಯಿನೇ ಸಾಲ ಮಾಡ್ಕೊಂಡು ಕ್ಲಾಸಿಗೆ ಕುಂತಿರ್ತಾರೆ. ಇಲ್ಲಿ ಅಮೌಂಟ್ ಮುಖ್ಯ ಅಲ್ಲ, ನೀವೇನು ನನಗೆ ಟೈಮ್ ಕೊಡಕತ್ತಿರಲ್ಲ, ಆ ಇದ್ದಂತ ಟೈಮ್ದಲ್ಲಿ ನಿಮಗೆ ಅತ್ಯುತ್ತಮವಾಗಿರುವಂತ ಪಾಠ ಹೇಳುವಂತ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಚೆನ್ನಾಗಿ ಎಲ್ಲರೂ ಕೇಳ್ಕೊಳ್ಳಿ. ಇಲ್ಲ ಮೆಸೇಜ್ ಆಫ್ ಮಾಡೋದ್ರಿಂದ ಒಂದು ಲಾಸ್ ಏನು ಅಂದ್ರೆ, ನಿಮ್ಗೆ ಕೆಲವೊಂದು ಡೌಟ್ಗಳು ಬರ್ತಿರ್ತವೆ. ಆ ಡೌಟ್ಗಳಿಗೆ ನಾನು ಸ್ಪಂದಿಸ್ತೀನಿ. ಬ್ಯಾಡ್ ಸರ್ ಅಂದ್ರೆ ಪೂರ್ತಿ ಆಫ್ ಮಾಡೋದು ಆಫ್ ಮಾಡಿಬಿಡ್ತೀನಿ. ಅಂತಿಮ ಋಣದಾತ ಅಂದ್ರೆ ಏನು? ಅಂತಿಮ ಗಳಿಗೆಯಲ್ಲಿ ಸಾಲ ನೀಡೋದು. ಈಗ ಅಂತಿರ್ತಾರಲ್ಲ, ಸರ ನಾವು ಬಹಳ ಕಷ್ಟದಾಗಿದ್ದೇವೆ ಸರ, ನಾವು ಬಹಳ ತೊಂದರೆಯಲ್ಲಿ ಇದ್ದೇವೆ ಸರ, ಅವ್ರು ಬಂದು ನಮ್ಗೆ ದೇವರು ಸಹಾಯ ಮಾಡಿದ್ರು, ನಮ್ ಕೈ ಹಿಡಿದ್ರು ಸರ, ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಇದನ್ನ ಏನಂತ ಕರಿತೀವಿ ಅಂದ್ರೆ ಅಂತಿಮ ಋಣದಾತ ಅಂತ ಕರಿತೀವಿ. ಸರ್ ನಮ್ಮ ಮರ್ಯಾದೆ ಹೋಗ್ತಿತ್ತು, ಅವರು ಸಾಲ ಕೊಟ್ಟಿದ್ರು ಸರ, ಆ ಬಡ್ಡಿ ತುಂಬಾಕ್ ಆಗ್ತಿರ್ಲಿಲ್ಲ, ನಾವು ಬಹಳ ಕಷ್ಟದಲ್ಲಿ ಇದ್ದೆವು, ನಾವು ಬೀದಿಗೆ ಬಂದಿದ್ದೇವೆ ಸರ, ಅಂತ ಸಮಯದಲ್ಲಿ ಅವ್ರು ನಮಗ ಲಾಸ್ಟ್ ಮೂಮೆಂಟ್ ಕೈ ಹಿಡ್ದಾರ ಸರ, ಅವ್ರನ್ನ ಯಾವತ್ತೂ ನಾವು ನೆನಪಾರಂಗಿಲ್ಲ, ಅವ್ರು ನಮಗ ದೇವ್ರಿದ್ದಂಗ ಅಂತಿರ್ತಾರಲ್ಲ, ಅದು ಅಂತಿಮ ಋಣದಾತ. ಅಂತಿಮ ಋಣದಾತ ಅಂದ್ರೆ ದೇಶದಲ್ಲಿರುವಂತ ಯಾವುದೇ ವಾಣಿಜ್ಯ ಬ್ಯಾಂಕ್ಗಳು ಹಣದ ತೊಂದರೆ ಒಳಗಾದಾಗ ಅದಕ್ಕೆ ಯಾವುದೇ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಸಾಲ ದೊರೆಯದಿದ್ದಾಗ, ಇಲ್ಲಿ ಯಾವುದೋ ಒಂದು ಬ್ಯಾಂಕ್ ಇದೆ, ಎಕ್ಸ್ ಅನ್ನುವಂತ ಬ್ಯಾಂಕ್ ಇದೆ, ಅದು ಹೋಗಿ SBI ಹೋಗಿ ಸಾಲ ಕೇಳ್ತದ. ಅವಾಗ SBI ಅಂತದ, ನೀನು ಕೊಡಂಗಿಲ್ಲ ಹೋಗಪ್ಪ ಅಂತದ. ಆಮೇಲೆ HDFC ಹೋಗಿ ಕೇಳ್ತದ, ಹಣ ದಯವಿಟ್ಟು ಒಂದಿಷ್ಟು ಸಾಲ ಕೊಡ್ರಿ ಅಂತ. ಇಲ್ಲ ಕೊಡಲ್ಲ ಹೋಗಪ್ಪ ಅಂತದ, ಅದು HDFC. ಆಮೇಲೆ ಅಲ್ಲೇ ಪಕ್ಕದಲ್ಲಿ ICICI ಇರ್ತದೆ,
ICICI ಹೋಗಿ ಅಣ್ಣ ಒಂದು ವಾರ ಕೊಡ್ರಿ ನನ್ಗೆ ಹೆಲ್ಪ್ ಮಾಡ್ರಿ ದಯವಿಟ್ಟು ಕೊಡಂಗಿಲ್ಲ ಅಂತ. ಹಂಗ ಸುತ್ತಮುತ್ತಿರುವಂತ ವಾಣಿಜ್ಯ ಬ್ಯಾಂಕ್ಗಳು ಸಾಲ ಕೊಡದೇ ಇರುವಂತ ಸಮಯದಲ್ಲಿ, ಯಾವ್ದಾದ್ರು ಒಂದು ಆರ್ಥಿಕ ಸಂಸ್ಥೆ ಹಣದ ನೆರವನ್ನು ನೀಡದೇ ಇರುವಂತ ಸಮಯದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತದ, ದಯವಿಟ್ಟು ನೀ ಅಂಜಲಕ್ ಹೋಗಬೇಡ, ನಿನ್ ಜೊತೆಯಲ್ಲಿ ನಾನಿದ್ದೇನೆ, ನಾನು ನಿನ್ನ ಸಹಾಯ ಮಾಡ್ತೀನಿ, ನಿನಗೆ ಎಷ್ಟು ಅಮೌಂಟ್ ಬೇಕಲ್ಲ ಅಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಆ ಬ್ಯಾಂಕ್ ಅದಕ್ಕೆ ಭರವಸೆ ಕೊಟ್ಟು ಒಂದಿಷ್ಟು ಹಣದ ಸಹಕಾರವನ್ನು ಮಾಡಿದ್ರೆ ಅದನ್ನ ಅಂತಿಮ ಋಣದಾತ ಅಂತ ಕರೀತೀವಿ. ಅಲ್ಲ, ದೇಶದಲ್ಲಿರುವಂತ ಯಾವುದೇ ವಾಣಿಜ್ಯ ಬ್ಯಾಂಕ್ ಹಣದ ತೊಂದರೆಗೆ ಒಳಗಾದಾಗ ಅದಕ್ಕೆ ಯಾವುದೇ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಸಾಲ ದೊರೆಯದೇ ಇದ್ದಂತ ಸಮಯದಲ್ಲಿ ಅಂತ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತದಂದ್ರೆ ಸಾಲದ ನೆರವನ್ನು ಒದಗಿಸಿದ್ರೆ, ಆ ಸಾಲದ ನೆರವನ್ನು ಒದಗಿಸಿ ನೀ ಅಂಜಬೇಡ, ನೀ ಮುನ್ನುಗ್ಗು, ನೀನು ಪುನಶ್ಚೇತನಗಳು, ನಿನ್ನಲ್ಲಿ ಒಂದು ಶಕ್ತಿ ಇದೆ, ನಿನ್ನಲ್ಲಿ ಒಂದು ಧೈರ್ಯ ಇದೆ ಅಂತ ಹೇಳಿ ಆ ಬ್ಯಾಂಕಿಗೆ ಬೆಂಬಲವಾಗಿ ನಿಂತಾಗ ಆ ಬ್ಯಾಂಕ್ ಖುಷಿಯಿಂದ ತನ್ನ ಕಾರ್ಯಚಟುವಟಿಕೆಯನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ತದಲ್ಲ, ಅದನ್ನೇ ನಾವು ಏನ್ ಕರಿತೀವಿ ಅಂದ್ರೆ ಅಂತಿಮ ಋಣದಾತ ಅಂತ ಕರಿತೀವಿ. ಸಾಲದ ಸುಳಿಯಲ್ಲಿದ್ದಾಗ, ರೋಗಗ್ರಸ್ತ ಅಂತಿಮ ಗಳಿಗೆಯಲ್ಲಿ ಸಾಲ ಸೌಲಭ್ಯ ನೀಡುವಂತ ಬ್ಯಾಂಕವನ್ನೇ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದನ್ನೇ ಅಂತಿಮ ಋಣದಾತ ಅಂತ ಹೇಳಿ ಕೊಡ್ತಾರೆ. ಕರೆಕ್ಟಾ? ಸಾಲದ ಪ್ರಮಾಣ, ಹೈಯೆಸ್ಟ್ ಸಾಲದ ಪ್ರಮಾಣವನ್ನು ಕೊಡುವಂತದಕ್ಕೆ ಏನಂತ ಕರಿತೀವಿ ಅಂದ್ರೆ ಅದನ್ನ ಅಂತಿಮ ಋಣದಾತ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಇನ್ನ ಪತ್ತು ನಿರ್ವಹಣೆ ಅಂತ ಕರೀತಾರೆ. ಪತ್ತು ನಿರ್ವಹಣೆ. ಪತ್ತು ನಿರ್ವಹಣೆ ಅಂದ್ರೆ ಏನು? ಪತ್ತು ನಿರ್ವಹಣೆ ಅಂದ್ರೆ ಏನು? ಸಾಲವನ್ನು ನಿರ್ವಹಿಸುವುದು ಅಂತ ಅರ್ಥ. ಪತ್ತು ನಿರ್ವಹಣೆ ಅಂದ್ರೆ ಏನು? ಸಾಲವನ್ನು ನಿರ್ವಹಣೆ ಮಾಡುವುದು. ಪತ್ತು ಅಂದ್ರೆ ಸಾಲ. ವಿತ್ತ ಅಂದ್ರೆ ಏನು? ವಿತ್ತ ಅಂದ್ರ ಎಕ್ಸಲೆಂಟ್. ವಿತ್ತ ಅಂದ್ರೆ ಹಣ. ಪತ್ತು ಎಂದರೆ ಸಾಲ, ವಿತ್ತ ಎಂದರೆ ಹಣ. ಪಿತ್ತು ಎಂತಿರ್ತಾರ, ಪಿತ್ ಅದು ಬೇರೆ. ಎಸ್, ವಿತ್ತ ಅಂದ್ರೆ ಹಣ, ಪತ್ತು ಎಂದರೆ ಸಾಲ. ಪತ್ತು ಎಂದರೆ ಸಾಲ. ಸಾಲದ ಪ್ರಮಾಣವನ್ನು ಕಂಟ್ರೋಲ್ ಮಾಡಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ವಿತ್ತ ಸಚಿವ ಅಂತ ಕರೀತಾರೆ ಗೊತ್ತಾ? ವಿತ್ತ ಸಚಿವರು ಅಂತ ಕರೀತಾರೆ. ವಿತ್ತ ಸಚಿವರು ಅಂದ್ರೆ ಏನು? ಹಣಕಾಸು ಸಚಿವರು ಅಂತ ಅರ್ಥ. ಹಣಕಾಸು ಸಚಿವರು ಪತ್ತು ನಿರ್ವಹಣೆ ಅಂತ ಕರೀತಾರೆ. ಏನ್ ಸರ್ ಹಿಂಗ ಪತ್ತು ನಿರ್ವಹಣೆ ಅಂದ್ರೆ ಏನು? ಪತ್ತು ನಿರ್ವಹಣೆ ಅಂತಂದ್ರೆ ಭಾರತ ದೇಶದಲ್ಲಿ ಹಣವನ್ನು ನಿರ್ವಹಣೆ ಮಾಡುವಂತ ಸಂಸ್ಥೆಯನ್ನೇ ಹಣದ ಪೇಟೆಯ ನೇತಾರ ಅಥವಾ ಪತ್ತು ನಿರ್ವಹಣೆ ಅಂತ ಕರೀತಾರೆ. ಹೌದು, ಸಾಲದ ಪ್ರಮಾಣ ಹೆಚ್ಚಾದ್ರ ದೇಶದಲ್ಲಿ ಹಣದುಬ್ಬರವಾಗುತ್ತದೆ. ಸಾಲದ ಪ್ರಮಾಣ ಕಡಿಮೆ ಆದ್ರ ದೇಶದಲ್ಲಿ ಹಣದ ಕುಗ್ಗುವಿಕೆ ಉಂಟಾಗುತ್ತದೆ. ಕುಗ್ಗುವಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಸರ್ಕಾರ ಬಿಡುಗಡೆ ಮಾಡುವಂತ ಸಾಲದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣ ಬಿಡುಗಡೆ ಮಾಡಿದ್ರೆ ಹಣದುಬ್ಬರ ಜಾಸ್ತಿ ಆಗ್ತದೆ. ಹಣ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಹಣದುಬ್ಬರ ಉಂಟಾಗ್ತದೆ ಅಥವಾ ಹಣದ ಕುಗ್ಗುವಿಕೆ ಉಂಟಾಗ್ತದೆ. ಸರ್, ಹಣದುಬ್ಬರ ಅಂದ್ರೆ ಏನು? ಹೆಸರು ಹೇಳ್ತಾ, ಹಣದುಬ್ಬರ ಅಂದ್ರೆ ಮೇಲೆಲ್ಲ ಕುಸಿದು ಬೀಳೋದು. ಹಣದ ಕುಗ್ಗುವಿಕೆ ಅಂದ್ರೆ ಏನು? ಹಣದ ಮೌಲ್ಯ ಹೆಚ್ಚಾಗುವುದು. ಇದರ ಉಲ್ಟಾ ಶಬ್ದ ನೆನ್ಪಿಡಿ. ಹಣದುಬ್ಬರ ಅಂದ್ರೆ ಹಣದ ಮೌಲ್ಯ ಜಾಸ್ತಿ ಆಗ್ಯದಂತಲ್ಲ, ಹಣದುಬ್ಬರ ಅಂದ್ರೆ ಹಣ ಬಿದ್ದದ ಅಂತ ಅರ್ಥ. ಹಣದ ಕುಗ್ಗುವಿಕೆ ಅಂದ್ರೆ ಏನು? ಹಣದ ಕುಗ್ಗುವಿಕೆ ಅಲ್ಲ, ಹಣದ ಮೌಲ್ಯ ಹೆಚ್ಚಾಗಿದೆ ಅಂತ ಅರ್ಥ. ಅಕ್ಷತ ರಿಪೀಟ್ ಮಾಡ್ರಿ ಸರ್ ಒಮ್ಮೆ ಅಂತ. ಒಂದು ಸಾರಿ ಅಲ್ಲ, 100 ಸಾರಿ ಮಾಡ್ತೀನಿ, ನೀವು ಪರ್ಫೆಕ್ಟ್ ಕಲಿ. ಸಾಲದ ಪ್ರಮಾಣ ಹೆಚ್ಚಾಯ್ತು ಅಂದ್ರ, ಹಣದ ಪ್ರಮಾಣ ಹೆಚ್ಚಾಯ್ತು ಅಂದ್ರ ಅವಾಗ ಏನಾಗ್ತದ? ಹಣ. ಈಗ ಉದಾಹರಣೆ, ಈಗ ಅಕ್ಷತ ಯಾರು ಅಂತಂದ್ರೆ ಇಸ್ ಈಸ್ ಮೈ ಸಿಸ್ಟರ್. ನಾನು ನನ್ನ ತಂಗಿ ಅಕ್ಷತಾಗ ನಾ ಏನ್ ಮಾಡ್ತೀನಿ ಅಂದ್ರ, ಒಂದಿನ 1000 ರೂಪಾಯಿ ಕೊಡ್ತೀನಿ ಖರ್ಚಿಗೆ, 2ನೇ ದಿನ 10,000 ರೂಪಾಯಿ ಕೊಡ್ತೀನಿ, 3ನೇ ದಿನ 20,000 ರೂಪಾಯಿ ಕೊಡ್ತೀನಿ, 4ನೇ ದಿನ 50,000 ರೂಪಾಯಿ ಕೊಡ್ತೀನಿ. ಈ ತರ ನಾನು ಖರ್ಚಿಗೆ ಅಮೌಂಟ್ ಕೊಡ್ತಾ ಹೋದೆ ಅಂತಂದ್ರ ಆ ಹೆಣ್ಣು ಮಗು ಏನ್ ಮಾಡ್ತದಂದ್ರೆ ದುಡ್ಡಿಗೆ ವ್ಯಾಲ್ಯೂ ಇರಂಗಿಲ್ಲ, ಹಣಕ್ಕೆ ಒಂದು ವ್ಯಾಲ್ಯೂ ಕೊಡಕ್ ಆಗಲ್ಲ. ಈಗ ಒಬ್ಬ ಮುಖ್ಯಮಂತ್ರಿಯ ಮಗ ಆಗಿರ್ಬೋದು, ಮುಖ್ಯಮಂತ್ರಿಯ ಮಗಳಾಗಿರ್ಬೋದು, ಒಬ್ಬ ಸಚಿವನ ಮಗ ಆಗಿರ್ಬೋದು, ಒಬ್ಬ ಸಚಿವನ ಮಗಳಿಗೆ 10,000 ರೂಪಾಯಿ ಅಂದ್ರೆ ಅವ್ರಿಗೆ ಜಿಜಿಬಿ ಅನಿಸ್ತದೆ. ಆದ್ರ ಆ 10,000 ರೂಪಾಯಿ ನಾವು 10 ಸಾರಿ ಅನಿಸ್ತೀವಿ. ಆ 10,000 ರೂಪಾಯಿನ ಒಂದು 3-4 ತಿಂಗಳು ಖರ್ಚು ಮಾಡ್ಬೇಕಪ್ಪ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಮೌಲ್ಯ ಅಂತ ನಮ್ಗೆ ಗೊತ್ತಾಗ್ತದೆ. ಕರೆಕ್ಟಾ? ನಮಗ್ 10,000 ರೂಪಾಯಿ ಅಂದ್ರೆ 10 ಕೋಟಿ ಇದ್ದಂಗ, ಆದ್ರ ಅವ್ರಿಗೆ 10,000 ರೂಪಾಯಿ ಅಂದ್ರೆ 10 ರೂಪಾಯಿ ಇದ್ದಂಗ. ಯಾಕೆ ಅವ್ರಿಗೆ 10 ರೂಪಾಯಿ ಇದ್ದಂಗ ಅಂದ್ರ ಹಣದ ಪೂರೈಕೆ ಹೆಚ್ಚಿರ್ತದೆ, ಅವಾಗ ಅವ್ರಿಗೆ ಹಣದ ಮೌಲ್ಯ ಕಡಿಮೆ ಆಗ್ತದ, ಸರಕು ಸೇವೆಗಳ ಮೌಲ್ಯ ಹೆಚ್ಚಳ ಆಗ್ತದ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಹಣದುಬ್ಬರ ಅಂತ ಕರಿತೀವಿ. ಹಣದ ಮೌಲ್ಯ ಹೆಚ್ಚಾಗಿರುತ್ತೆ ಅವ್ರ ಕಡೆ. ನಮಗ 100 ರೂಪಾಯಿ ಬಟ್ಟೆ ತಗೋಬೇಕಾದ್ರೆ ಅಷ್ಟು ಖುಷಿ, 200 ರೂಪಾಯಿ ಬಟ್ಟೆ ತಗೋಬೇಕಾದ್ರೆ ಅಷ್ಟು ಖುಷಿ. ಅವ್ರು ಹಾಕೊಳ್ಳೋ ಡ್ರೆಸ್ ಒಂದೊಂದು ಡ್ರೆಸ್ 20-30 ಸಾವಿರ ಇರ್ತದೆ. ಅರಸು ಫಿಲ್ಮ್ದಾಗ ಅರಸು ಪುನೀತ್ ರಾಜ್ಕುಮಾರ್ ಅವರು 1 ಬಾಳೆಹಣ್ಣಿಗೆ 1 ಲಕ್ಷ ಕೊಡ್ತೀನಿ ಅಂದ್ರು. ಅವರು 2 ಬಾಳೆಹಣ್ಣಿಗೆ 2 ಲಕ್ಷ ಕೊಡ್ತೀನಿ ಅಂದ್ರು. ಅವಾಗ ಅಜ್ಜಿ ಅಂದ್ರು, ಇದು ಮನುಷ್ಯ ಹುಚ್ಚಿದ್ದಂಗ ಅದ, ಇವ್ನು ತಿಲ್ಲಾಕ್ 1 ರೂಪಾಯಿ ತಿಲ್ಲಾಕ್ ಬಾಳೆ 1 ರೂಪಾಯಿ ಕೊಡಕ್ ರೊಕ್ಕಿಲ್ಲ, 10 ರೂಪಾಯಿ ಅವನ ಕಡೆ ಇಲ್ಲ, ಅವನ 1 ಲಕ್ಷ ಕೊಡ್ಲಕ್ ಏನು ಸಾಧ್ಯ ಇದೆ ಅಂದಾಗ ಕಾರಣ ಇಷ್ಟೇ, ಅವರು ಅರಸು ರಿಯಲ್ನು ಶ್ರೀಮಂತರಾದವರು ಪುನೀತ್ ರಾಜ್ಕುಮಾರ್ ಅವರು. ಮತ್ತೆ ಆ ಅರಸು ಫಿಲ್ಮ್ದಲ್ಲಿ ಕೂಡ ಶ್ರೀಮಂತರಿದ್ರು. 1 ಬಾಳೆಹಣ್ಣಿಗೆ 1 ಲಕ್ಷ ಯಾಕೆ ಕೊಟ್ರು ಅಂದ್ರ ಅವ್ರು ಕೋಟ್ಯಾಧೀಶರಿದ್ರು, ಸಾವಿರಾರು ಕೋಟಿಯ ಒಡೆಯರು, ಲಕ್ಷಾಂತರ ಕೋಟಿಯ ಒಡೆಯರು. ಆ ಲಕ್ಷಾಂತರ ಕೋಟಿಯ ಒಡೆಯರಾಗಿರುವಂತ ಅವರು
ಆ ಒಂದು ಬಾಳೆಹಣ್ಣಿಗೆ ₹1 ಕೊಟ್ರೆ ತಪ್ಪೇನು ಅಂತಾರೆ. ಒಂದು ಬಾಳೆಹಣ್ಣಿಗೆ 1 ಲಕ್ಷ ರೂಪಾಯಿ ಕೊಟ್ರೆ ತಪ್ಪೇನು? ಕಾರಣ ಇಷ್ಟೇ, ಏನು ಅಂದ್ರೆ ಹಣದ ಪೂರೈಕೆ ಹೆಚ್ಚಾದಾಗ ಹಣದ ಮೌಲ್ಯ ಕಡಿಮೆಯಾಗುತ್ತದೆ. ಬಾಳೆಹಣ್ಣಿನ ರೇಟ್ 1 ಲಕ್ಷನೂ ಆಗ್ಬೋದು, 2 ಲಕ್ಷನೂ ಆಗ್ಬೋದು, 10 ಲಕ್ಷನೂ ಆಗ್ಬೋದು. ಅರ್ಥ ಆಗತ್ತದ? ಹಣದ ಪೂರೈಕೆ ಹೆಚ್ಚಾದಾಗ ಹಣದ ಮೌಲ್ಯ ಕಡಿಮೆಯಾಗುತ್ತದೆ, ಹಣದ ಮೌಲ್ಯ ಕಡಿಮೆಯಾಗುತ್ತದೆ, ಸರಕು ಸೇವೆಗಳ ಮೌಲ್ಯದ ಪ್ರಮಾಣ ಹೆಚ್ಚಳವಾಗುತ್ತದೆ. ಇಷ್ಟೇ. ಶಶಿ ಅವರು ಟಮಾಟಿ ಇದು ಮಾಡಿದ್ರು. ಟಮಾಟಿ ಒಂದೇ ಅಲ್ಲಪ್ಪಿ, ಒಂದು ಟಮಾಟಿ ಆದ್ರೆ ಏನೂ ಆಗಲ್ಲ, ಎಲ್ಲವೂ ಕೂಡ ಅದೇ ತರ. ಈರುಳ್ಳಿ, ಟಮಾಟಿ, ಬದನೆಕಾಯಿ ಎಲ್ಲಾ ರೇಟ್ ಗಗನಕ್ಕೆ ಇರಬೇಕು. ಎಲ್ಲಾ ರೇಟ್ ಗಗನಕ್ಕೆ ಏರಿ ಒಂದು ದೊಡ್ಡ ಕ್ಯಾರಿ ಬ್ಯಾಗ್ನ ಅಮೌಂಟ್ ಇದು ಒಂದು ಸಣ್ಣ ಪಾಕೆಟ್ದಾಗ ನಾವು ಏನಾದ್ರೂ ವಸ್ತುಗಳು ತರ್ತಿದ್ದೇವೆ ಅಂದ್ರೆ ಗ್ಯಾರಂಟಿ ಆ ದೇಶದಲ್ಲಿ ಹಣದುಬ್ಬರ ಆಗಿದೆ ಅಂತ. ಒಂದು ದೊಡ್ಡ ಟ್ರಕ್ನಾಗ ಅಮೌಂಟ್ ತಗೊಂಡು ಹೋಗಿ ಒಂದು ಸಣ್ಣ ಒಂದು ಬಕೆಟ್ನಾಗನೋ ಅಥವಾ ಒಂದು ಸಣ್ಣ ಚೀಲದಾಗನೋ ವಸ್ತುಗಳು ತೊಗೊಂಡ್ಬರ್ತಿದ್ದೇವೆ ಅಂದ್ರೆ ಆ ದೇಶದಲ್ಲಿ ಹಣದುಬ್ಬರವಾಗಿದೆ ಅಂತ. ಇವತ್ತು ಶ್ರೀಲಂಕಾ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು, ಜಿಂಬಾಬ್ವೆ ಆಗಿರಬಹುದು, ಅಲ್ಲಿ ಅದೇ ತರ ಆಯ್ತು. ಕರೆಕ್ಟಾ? ಹಣದುಬ್ಬರ ಡೆಫಿನಿಷನ್ ಬರಲಿ. ಹಣದುಬ್ಬರ ಎಂದರೆ ಇವೆರಡು ಬಹಳ ಇಂಪಾರ್ಟೆಂಟ್ ನೋಡಿ. ಹಣದ ಕುಗ್ಗುವಿಕೆ, ನನಗೆ ಬಹಳ ಹೆಮ್ಮೆ ಅದ. ಎಕನಾಮಿಕ್ಸ್ ಸಬ್ಜೆಕ್ಟ್ ಕೆಲವರು ಬಹಳ ಟಫ್ ಅನ್ಕೋತಾರೆ. ನನಗೆ ಏನ್ ಹೆಮ್ಮೆ ಅಂದ್ರೆ ಎಕನಾಮಿಕ್ಸ್ ದಷ್ಟು ಈಜಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅಷ್ಟು ಈಜಿ ಸಬ್ಜೆಕ್ಟ್ ಇದು ಎಕನಾಮಿಕ್ಸ್. ಬಟ್ ಹೈಯೆಸ್ಟ್ ಸ್ಕೋರಿಂಗ್ ಮಾಡಬಹುದು ಎಕನಾಮಿಕ್ಸ್ ದಲ್ಲಿ. ಹಣದುಬ್ಬರ ಎಂದರೆ ಹಣದ ಮೌಲ್ಯ ಕಡಿಮೆಯಾಗಿ ಹಣದ ಪೂರೈಕೆ ಹೆಚ್ಚಾಗಿ ಹಣದ ಮೌಲ್ಯ ಕಡಿಮೆಯಾಗಿ ಸರಕು ಸೇವೆಗಳ ಮೌಲ್ಯ ಗಗನಕ್ಕೇರಿದರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಹಣದುಬ್ಬರ. ಹಣದ ಮೌಲ್ಯ ಕಡಿಮೆ ಆಗ್ತದ, ಸರಕು ಸೇವೆಗಳ ಮೌಲ್ಯ ಹೆಚ್ಚಳವಾಗ್ತದ. ಹಣದ ಮೌಲ್ಯ ಕಡಿಮೆಯಾಗಿ ಸರಕು ಸೇವೆಗಳ ಮೌಲ್ಯ, ನೆನ್ಪಿಡಿ. ಹಣದುಬ್ಬರ ಎಂದರೆ ಹಣದ ಪೂರೈಕೆ ಹೆಚ್ಚಾಗಿ ಹಣದ ಮೌಲ್ಯ ಕಡಿಮೆಯಾಗುತ್ತದೆ, ಸರಕು ಸೇವೆಗಳ ಮೌಲ್ಯ ಹೆಚ್ಚಳವಾಗುತ್ತದೆ. ಇದನ್ನೇ ಹಣದುಬ್ಬರ ಎಂದು ಕರೆಯುತ್ತೇವೆ. ಹಣದ ಪೂರೈಕೆ ಹೆಚ್ಚಾಗಿ ಹಣದ ಮೌಲ್ಯ ಕಡಿಮೆಯಾಗಿ ಸರಕು ಸೇವೆಗಳ ಮೌಲ್ಯ ಹೆಚ್ಚಳವಾಗುವ ಪ್ರಕ್ರಿಯೆಗೆ ಹಣದುಬ್ಬರ. ಕರೆಕ್ಟ್ ಚಂದು? ಕರೆಕ್ಟ್. ಅದು ವಿಮಲ್, ಅದು ಬೇರೆ. ಆರ್ಥಿಕ ಮುಗ್ಗಟ್ಟು ಅಂದ್ರೆ ಏನು? ಆರ್ಥಿಕ ಮುಗ್ಗಟ್ಟು ಅಂದ್ರೆ ದೇಶ ಆರ್ಥಿಕವಾಗಿ ಸಂಪೂರ್ಣವಾಗಿ ಹಾಳಾಗಿದೆ. ಹೌದು. ಎವಿ ಬಿರಾದರ್, ಹಣದ ಅಪಮೌಲ್ಯ ಅಂದ್ರೆ ಏನು? ಎಕ್ಸಲೆಂಟ್. ವಿದೇಶಿ ಹಣದ ಮುಂದೆ ನಮ್ಮ ದೇಶದ ಹಣದ ಮೌಲ್ಯ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡೋದು. ಉದಾಹರಣೆ, ವಿದೇಶದಿಂದ $1 ತೊಂಬರ್ರಿ, $1ದಾಗ ಒಂದು ಸಕ್ರಿ ಚೀಲ ಒಯ್ಯಿರಿ. $1 ತೊಂಬರ್ರಿ, ಒಂದು ಈರುಳ್ಳಿ ಚೀಲನೂ ಒಯ್ಯಿರಿ. $1 ಅಮೌಂಟ್ ತೊಂಬರ್ರಿ, ನಮ್ಮ ದೇಶದಲ್ಲಿ $10,000 ನೀವು ತೊಗೊಂಡ್ಬಿಡ್ರಿ. $10,000 ತೊಗೊಂಡು ನಮ್ಮ ದೇಶದಲ್ಲಿ ಆರಾಮ್ ಟೂರ್ ಮಾಡ್ರಿ. ವಿದೇಶಿಯ $1 ಮುಂದೆ ನಮ್ಮ ದೇಶದ ಡಾಲರ್ ಮೌಲ್ಯವನ್ನ ಉದ್ದೇಶಪೂರ್ವಕವಾಗಿ ನಾವು ಕಡಿಮೆ ಮಾಡಿದೇವೆ ಅಂದ್ರ ಅದನ್ನ ಹಣದ ಅಪಮೌಲ್ಯ ಅಂತ ಕರೀತೀವಿ. ಹೌದು. ವಿಜಯ್, ಬಹಳಷ್ಟು ಉದಾಹರಣೆಗಳದಾವ. ರಫ್ತು ಹೆಚ್ಚು ಮಾಡಕ್ಕಾಗಲಿ, ವಿದೇಶಿ ಕಂಪನಿಗಳನ್ನ ಆಕರ್ಷಣೆ ಮಾಡಕ್ಕಾಗಲಿ. ಈ ಉದಾಹರಣೆ, ಈಗ $1,000 ಇದೆಯಪ್ಪ, ನಿಮ್ ಕಡೆ $1,000 ಇದೆ. ನಾ ಹೇಳ್ತೀನಿ, ನೀವು ನೇಪಾಳ ದೇಶಕ್ಕೆ ಹೋದ್ರಂದ್ರ $1,000ಗೆ ನೇಪಾಳದ ನಿಮ್ಗ $1 ಲಕ್ಷ ಅಮೌಂಟ್ ತೊಗೊಳಕ್ ಅವಕಾಶ ಇದೆ ಅಂತ. ಅವಾಗ ನಾವೇನ್ ಮಾಡ್ತೀವಿ, ಏಯಪ್ಪೋ ನಮ್ ಸರ್ ಎಂತ ಒಳ್ಳೆ ಐಡಿಯಾ ಕೊಟ್ರಲ್ಲ ಅಂತ ಹೇಳಿ ಒಂದು $10,000 ತಗೊಂಡು ಹೋಗ್ಬಿಡಮ್ ಅಂತ ಹೇಳಿ $10,000 ತಗೊಂಡು ಹೋಗಿ $10 ಲಕ್ಷ ಖರ್ಚು ಮಾಡ್ಕೊಂಡ್ ಬರ್ತೀರಿ ಹೋಗಿ ನೇಪಾಳದಾಗ. ಮಾಡ್ತಿರೋ ಇಲ್ಲೋ? ಅವಾಗ ಅದು ನೇಪಾಳ ದೇಶ ಏನಂತಂದ್ರ, ಇಂಡಿಯಾದಿಂದ ಯಾರಾದ್ರೂ $1,000 ತಗೊಂಡ್ರೆ ನಾವು $10,000 ಕೊಡ್ತೀನಿ ಅಂತ. $1,000 ತಗೊಂಡ್ರೆ $1 ಲಕ್ಷ ಕೊಡ್ತೀನಿ ಅಂತದ್ದು. ಹಾಗಾದ್ರೆ ನೇಪಾಳ ದೇಶ ಭಾರತದ ರೂಪಾಯಿ ಮುಂದೆ ತನ್ನ ಮೌಲ್ಯವನ್ನ ಕಡಿಮೆ ಮಾಡ್ಕೊಂಡ್ರ ಅದನ್ನ ಆ ನೇಪಾಳ ದೇಶದ ಹಣದ ಅಪಮೌಲ್ಯ ಅಂತ ಕರಿತೀವಿ. ಹೇಳ್ತೀನಿ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾಹಿತಿ ಕೊಡ್ತೀನಿ, ಓಕೆನಾ? ಒಟ್ಟ ಅನ್ಸಬೇಡ್ರಿ. ಎಸ್, ಯಾರು ಹೇಳ್ತಾರೆ ಅದ್ರ ಉಲ್ಟಾ? ಯಾರು ಹೇಳ್ತಾರೆ? ಹಣದ ಕುಗ್ಗುವಿಕೆ ಎಂದರೇನು? ಅದ್ರ ಉಲ್ಟಾ ಹೇಳಬೇಕು. ಗುರುಮೂರ್ತಿ ಸರ್ ಪ್ಲೀಸ್, ಹಣದುಬ್ಬರ, ಹಣದ ಕುಗ್ಗುವಿಕೆ ಅರ್ಥ ಆಗ್ತಿಲ್ಲ ಸರ್, ಇನ್ನೊಮ್ಮೆ ಹೇಳ್ತೀನಿ. ಇನ್ನೊಮ್ಮೆ 3 ಸಲ ಹೇಳ್ತೀನಿ. ಹಣದ ಕುಗ್ಗುವಿಕೆ ಅಂದ್ರೆ ಆ ಡೆಫಿನೇಷನ್ ಬೈಪಟ್ ಮಾಡು ಮೊದಲ. ಹಣದ ಪೂರೈಕೆ ಕಡಿಮೆಯಾಗಿ ಹಣದ ಮೌಲ್ಯ ಹೆಚ್ಚಳವಾಗಿ ಸರಕು ಮತ್ತು ಸೇವೆಗಳ ಮೌಲ್ಯ ಕಡಿಮೆಯಾಗುವ ಸ್ಥಿತಿ.
ಸರಕು ಮತ್ತು ಸೇವೆಗಳ ಮೌಲ್ಯ ಕಡಿಮೆ ಆಗುವ ಸ್ಥಿತಿಗೆ ಏನಂತ ಕರೀತಾರಂದ್ರ ಆ ಕಡೆ ಬರಲಿಲ್ಲ ಸುಮ್ ಹಣ ಅಂತ ಬರ್ದರಿ. ಹಣದ ಪೂರೈಕೆ ಕಡಿಮೆಯಾಗಿ ಅವಸರದಾಗ ಖುಷಿ ಹೆಚ್ಚಾಗಿ, ಹಣದ ಪೂರೈಕೆ ಕಡಿಮೆಯಾಗಿ ಹಣದ ಮೌಲ್ಯ ಹೆಚ್ಚಾಗಿ, ಹಣದ ಮೌಲ್ಯ ಹೆಚ್ಚಳವಾಗಿ ಹಣದ ಪೂರೈಕೆ ಕಡಿಮೆಯಾಗಿ ಹಣದ ಮೌಲ್ಯ ಹೆಚ್ಚಳವಾಗಿ ಸರಕು ಮತ್ತು ಸೇವೆಗಳ ಮೌಲ್ಯ ಕಡಿಮೆಯಾಗುವ ಪ್ರಕ್ರಿಯೆ. ಇದು ನೋಡಿ ಸ್ನೇಹಿತರೆ, ಇದಕ್ಕೆ ಚೆರ್ರಿ ಹಣ್ಣು ಎಂದು ಕರೆಯುತ್ತಾರೆ. ಯಾರ್ಯಾರು ಸ್ಟಾರ್ ಗುಟ್ಕ ತಿಂತಿರಲ್ಲ ಯಾರು ತಿನ್ನಬಾರದು. ಚೆರ್ರಿ ಹಣ್ಣ, ಸೇಬು ಹಣ್ಣ, ಉತ್ತತ್ತಿ, ಬಾದಾಮಿ, ಹುರಿದ ಶೇಂಗಾ, ಕಡ್ಲಿ, ನೆನೆಹಿಟ್ಟು ಕಡ್ಲಿ ಅಂತೆಲ್ಲ ತಿನ್ಬೇಕು. ನೋಡ ಬೈತಾನ ಡುಮ್ ಅಂತೇಳಿ. ನಾ ಡುಮ್ ಇಲ್ಲ ತೆಳಗದಿನ. ನೋಡಿ, ಹಣದ ಪೂರೈಕೆ ಕಡಿಮೆಯಾಗಿ ಹಣದ ಮೌಲ್ಯ ಹೆಚ್ಚಳವಾಗಿ ಸರಕು ಮತ್ತು ಸೇವೆಗಳ ಮೌಲ್ಯ ಹೆಚ್ಚಳವಾಗುವ ಪ್ರಕ್ರಿಯೆಗೆ ಏನಂತ ಕರೀತಾರಂದ್ರ ಹೇಳ್ತೀನಿ, ಪ್ರತಿಗಾಮಿ ಪರೋಗಾಮಿನ ಹೇಳಬಹುದು. ಸರ್, ನಮ್ಮ ದೇಶದ ರೂಪಾಯಿ ಮುಂದೆ ಬೇರೆ ದೇಶದ ರೂಪಾಯಿ ಮೌಲ್ಯ ಕಡಿಮೆ ಆಗುವುದ? ಹೇಳ್ತೀನಿ, ಸಮಾಧಾನ ಕೇಳ್ರಿ ನೀವು. ಒಟ್ಟ ನಿಮ್ಗೆ ಸಮಾಧಾನ ಇರಲ್ಲ, ದೇವ್ರ ಸಮಾಧಾನ ಕೊಟ್ಟಿಲ್ಲ. ಹಣದ ಪೂರೈಕೆ ಕಡಿಮೆಯಾಗಿ ಹಣದ ಮೌಲ್ಯ ಹೆಚ್ಚಳವಾಗಿ ಸರಕು ಮತ್ತು ಸೇವೆಗಳ ಮೌಲ್ಯ ಕಡಿಮೆ ಆಗುವ ಪ್ರಕ್ರಿಯೆಗೆ. ಉದಾಹರಣೆ, ಇವತ್ತು ದೇಶದಲ್ಲಿ ಬಹಳಷ್ಟು ಕಷ್ಟ ಇದೆ, ಜನರು ಹೊರಗೆ ಬರ್ತಾ ಇಲ್ಲ. ಈಗ ಚೆರ್ರಿ ಹಣ್ಣಿದೆ, ಈ ಚೆರ್ರಿ ಹಣ್ಣಿನ ಮೌಲ್ಯ 1 kg ಅಷ್ಟು ಹೇಳ್ತಾರ ಅವರು. ಚೆರ್ರಿ ಹಣ್ಣು ಈ 1 kgಗೆ ಇದು 200 ರೂಪಾಯಿನೋ 300 ರೂಪಾಯಿ ಅಂತಾರ. ಅವಾಗ ಅವ 4-5 ಚೆರ್ರಿ ಹಣ್ಣು ಇಟ್ಕೊಂಡ್ ಕೂತಾನೆ ತಿಳ್ಕೊರಿ. ಅವ 4-5 ಚೆರ್ರಿ ಹಣ್ಣನ್ನು ಇಟ್ಕೊಂಡ್ ಕೂತಾನೆ, ಒಂದು ಬಾಕ್ಸ್ನಾಗ ಪೂರ್ತಿ ಚೆರ್ರಿ ಹಣ್ಣು ಅಂತ ತಿಳ್ಕೊರಿ. ಎಷ್ಟು ಅವ ಚೆರ್ರಿ ಹಣ್ಣು ಮಾರಬೇಕು ಅಂತ ಹೇಳಿ ಕೂತಾನೆ. ಆ ಸಮಯದಲ್ಲಿ ಅವ ಎಷ್ಟು ರೂಪಾಯಿ ಹೇಳ್ತಾನೆ? ಒಂದು 500 ರೂಪಾಯಿ ಹೇಳ್ತಾನೆ ಒಂದು ಪಾಕೆಟಿಗೆ. ಅವಾಗ ನಾವೇನಂತೀವಿ, ನಮ್ ಕಡೆ ರೊಕ್ಕ ಇಲ್ಲ, ಅವಾಗ 1 ರೂಪಾಯಿನೂ ತೊಳಂಗಿಲ್ಲ ಯಾರು. ಮಧ್ಯಾಹ್ನ 12 ಆಗ್ತದ, ಅವಾಗ ಅವ ಏನ್ ಮಾಡ್ತಾನ? 300 ರೂಪಾಯಿ ಮಾಡ್ತಾನೆ. ಮತ್ತೆ ಮಧ್ಯಾಹ್ನ 3 ಗಂಟೆ ಆಗ್ತದ, ಮತ್ತ 200 ರೂಪಾಯಿ ಮಾಡ್ತಾನೆ. ಸಾಯಂಕಾಲ 5 ಗಂಟೆ ಆಗ್ತದ, ಮತ್ತೆ ಏನ್ ಮಾಡ್ತಾನೆ? 100 ರೂಪಾಯಿ ಮಾಡ್ತಾನೆ. ಹೌದಲ್ಲ? ಜನರ ಕೈಯ ದುಡ್ಡೇ ಇಲ್ಲ ಅಂದ್ರೆ ಜನರ ಕೈಯ ದುಡ್ಡೇ ಇಲ್ಲ, ಹಣನೇ ಇಲ್ಲ ಅಂತಂದಾಗ ಆಟೋಮೆಟಿಕ್ ಏನಾಗ್ತಾವಂದ್ರ ಸರಕುಗಳ ಮೌಲ್ಯ ಕಡಿಮೆ ಆಗ್ಬಿಡ್ತದೆ. ಸರಕುಗಳ ಮೌಲ್ಯ ಕಡಿಮೆ ಆಗುವ ಸ್ಥಿತಿಗೆ ಏನಂತ ಕರೀತಾರಂದ್ರ ಹಣದ ಕುಗ್ಗುವಿಕೆ ಅಂತ ಕರೀತಾರೆ. ಹಣದ ಕುಗ್ಗುವಿಕೆ ಅಂದ್ರ ಜನರ ಕಡೆ ದುಡ್ಡೇ ಇಲ್ಲ, ಏನ್ ತೊಳದಪ್ಪ ಅಂತಾರ. ಈಗ ಅಂತಿರ್ತಾರಲ್ಲ, ಏನ್ರಿ ಸೀಸನ್ ಇಲ್ಲ, ಜನರ ಕಡೆ ದುಡ್ಡೇ ಇಲ್ಲ, ಸರಿಯಾಗಿ ಮಳೆ ಆಗೇ ಇಲ್ಲ, ಈ ವರ್ಷ ಬೆಳೆ ಬಂದೇ ಇಲ್ಲ, ಬಟ್ಟೆ ಅಂಗಡಿ ಯಾರು ಬಟ್ಟೆ ತೊಳಕ್ ರೆಡಿ ಇಲ್ಲ, ಯಾರು ಕೈಪಲ್ಯ ತೊಳಕ್ ರೆಡಿ ಇಲ್ಲ, ಯಾರಿಗೂ ಏನು ಕಿರಾಣಿ ಅಂಗಡಿ ತೊಳಕ್ ರೆಡಿ ಇಲ್ಲ, ವಸ್ತುಗಳ ತೊಳಕ್ ರೆಡಿ ಇಲ್ಲ, ರೇಟ್ ಬಹಳ ಕಡಿಮೆ ಆಗ್ಯದ, ನಮ್ಮದು ಮಾರುಕಟ್ಟೆದ ಮೌಲ್ಯ ಏನಾಗಿದೆ ಸಂಪೂರ್ಣವಾಗಿ ಕುಸಿದು ಹೋಗ್ಯದ. ಇದನ್ನ ಏನ್ ಕರೀತಾರಂದ್ರ ಹಣದ ಕುಗ್ಗುವಿಕೆ ಅಂತ ಕರೀತಾರೆ. ಹಣದುಬ್ಬರ ಮತ್ತು ಹಣದ ಕುಗ್ಗುವಿಕೆ ಇರುವಂತ ವ್ಯತ್ಯಾಸ ಏನಂದ್ರ ಹಣದ ಪೂರೈಕೆ ಹೆಚ್ಚಳವಾಗಿ ಹಣದ ಮೌಲ್ಯ ಕಡಿಮೆಯಾಗಿ ಸರಕು ಮತ್ತು ಸೇವೆಗಳ ಮೌಲ್ಯ ಹೆಚ್ಚಳವಾಗುವ ಪ್ರಕ್ರಿಯೆಗೆ ಹಣದುಬ್ಬರ ಅಂತ ಕರೆದ್ರ, ಹಣದ ಕುಗ್ಗುವಿಕೆ ಅಂದ್ರೆ ಏನು? ಹಣದ ಪೂರೈಕೆ ಕಡಿಮೆಯಾಗಿ ಹಣದ ಮೌಲ್ಯ ಹೆಚ್ಚಳವಾಗಿ ಸರಕು ಮತ್ತು ಸೇವೆಗಳ ಮೌಲ್ಯ ಕಡಿಮೆಯಾಗುವ ಪ್ರಕ್ರಿಯೆಗೆ ಹಣದ ಕುಗ್ಗುವಿಕೆ ಅಂತ ಕರಿತೀವಿ. ಇವೆರಡು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ನಿಮ್ ಪ್ರಕಾರ ಹಣದುಬ್ಬರ ಒಳ್ಳೆಯದು, ಹಣದ ಕುಗ್ಗುವಿಕೆ ಒಳ್ಳೆಯದು? ಹಣದುಬ್ಬರ ಒಳ್ಳೆಯದು, ಹಣದ ಕುಗ್ಗುವಿಕೆ ಒಳ್ಳೆಯದು? ಗುರುಮೂರ್ತಿ ಅವ್ರು ನೋಡಿ, ಸೂಪರ್ ಆಗಿ ಅರ್ಥ ಆಯ್ತು ಸರ್ ನಮಗೆಲ್ಲ ಅಂತ. ಇದೆ ಆ ಡೆಫಿನೇಷನ್ ಬೈಪಟ್ ಮಾಡ್ರಿ, ಡೆಫಿನೇಷನ್ ಮೇಲೆ ಕ್ವಶನ್ ಕೇಳ್ತಾನೆ. ಡೆಫಿನೇಷನ್ ಮೇಲೆ ಗ್ಯಾರಂಟಿ ಪ್ರಶ್ನೆ ಕೇಳ್ತಾನೆ. ಯಾವ್ದು ಒಳ್ಳೆಯದು? ಎಸ್, ಎಕ್ಸಲೆಂಟ್, ಪಕ್ಕು ಕರೆಕ್ಟ್. ಎರಡೂ ಒಳ್ಳೆಯದಲ್ಲ.
ಹಣದುಬ್ಬರನೂ ಒಳ್ಳೆಯದಲ್ಲ, ಹಣದ ಕುಗ್ಗುವಿಕೆನೂ ಒಳ್ಳೆಯದಲ್ಲ, ಎರಡೂ ಸಮತೂಕದಲ್ಲಿ ಇರಬೇಕು. ಹಣದುಬ್ಬರ ಒಳ್ಳೆಯದೋ ಹಣದ ಕುಗ್ಗುವಿಕೆ ಒಳ್ಳೆಯದಂದ್ರೆ ಎರಡೂ ಒಳ್ಳೆಯದಲ್ಲ, ಎರಡೂ ಸಮತೂಕದಲ್ಲಿ ಇರಬೇಕು. ಸರ್, ದೇಶದಲ್ಲಿ ಹಣದುಬ್ಬರ ಮತ್ತು ಹಣದ ಕುಗ್ಗುವಿಕೆಯನ್ನ ಕಂಟ್ರೋಲ್ ಮಾಡೋರು ಯಾರು? ಯಾರು ಕಂಟ್ರೋಲ್ ಮಾಡ್ತಾರೆ? ಯಾರು ಹೇಳ್ತಾರೆ? ಹಣದುಬ್ಬರ ಮತ್ತು ಹಣದ ಕುಗ್ಗುವಿಕೆಯನ್ನ ಕಂಟ್ರೋಲ್ ಮಾಡೋರು ಯಾರು? ಎಸ್, ಎಕ್ಸಲೆಂಟ್. ಹಣದುಬ್ಬರ ಮತ್ತು ಹಣದ ಕುಗ್ಗುವಿಕೆ ಕಂಟ್ರೋಲ್ ಮಾಡೋರು ಯಾರು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ದೇಶದ ಹಣದುಬ್ಬರ ಮತ್ತು ಹಣದ ಕುಗ್ಗುವಿಕೆಯನ್ನ ಕಂಟ್ರೋಲ್ ಮಾಡೋರು ಯಾರಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತಂದ್ರ ಹಣದುಬ್ಬರ ಮತ್ತು ಹಣದ ಕುಗ್ಗುವಿಕೆಯನ್ನು ಕಂಟ್ರೋಲ್ ಮಾಡ್ತದೆ. ಹಾಗಾದ್ರೆ ಹಣದುಬ್ಬರ ಮತ್ತು ಹಣದ ಕುಗ್ಗುವಿಕೆಯನ್ನು ಕಂಟ್ರೋಲ್ ಮಾಡುವಾಗ ಅನುಸರಿಸುವಂತ ನೀತಿ ಯಾವುದು ಅಂತ ಕ್ವಶನ್ ಕೇಳೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನುಸರಿಸುವ ನೀತಿ ಯಾವುದು? ಎಸ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಮಾನಿಟರಿ ಪಾಲಿಸಿಯನ್ನ ಕಂಟ್ರೋಲ್ ಮಾಡ್ತದೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಮಾನಿಟರಿ ಪಾಲಿಸಿ. ಮಾನಿಟರಿ ಪಾಲಿಸಿ ಅಂತ ಕರೀತಾರೆ. ಮಾನಿಟರಿ ಪಾಲಿಸಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನುಸರಿಸುವಂತ ನೀತಿಯನ್ನೇ ಮಾನಿಟರಿ ಪಾಲಿಸಿ. ಮಾನಿಟರಿ ಪಾಲಿಸಿ, ಈ ಮಾನಿಟರಿ ಪಾಲಿಸಿ ಇತ್ತೀಚೆಗೆ ಒಂದು ಕಾಯ್ದೆ ಜಾರಿಗೆ ತಂದದ್ದು. 2016ರಲ್ಲಿ ಒಂದು ಕಾಯ್ದೆನ ಜಾರಿಗೆ ತಂತು. ಫೈನಾನ್ಸ್ ಆಕ್ಟ್ 2016 ಅಂತ ಕರಿತೀವಿ. 2016ರ ಕಾಯ್ದೆ ಪ್ರಕಾರ ಈ ಒಂದು ಮಾನಿಟರಿ ಪಾಲಿಸಿಯನ್ನು ಜಾರಿಗೆ ತಂದದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈ ಹಣಕಾಸು ನೀತಿ ಅಧ್ಯಕ್ಷರು ಯಾರಾಗಿರ್ತಾರೆ? ಹಣಕಾಸು ನೀತಿ ಅಧ್ಯಕ್ಷರು ಯಾರಾಗಿರ್ತಾರೆ? ಎಕ್ಸಲೆಂಟ್, ಬ್ಲಾಕ್ ಟೈಗರ್, ಕರೆಕ್ಟ್. ಹಣಕಾಸು ನೀತಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿರ್ತಾನೆ, RBI ನ ಗವರ್ನರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಏನಾಗಿರ್ತಂದ್ರ ಹಣಕಾಸು ನೀತಿ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಮಾಡ್ತಾರೆ. ಇನ್ನ ಸದಸ್ಯರು ಅದರ ಏನು RBI ನ ಉಪ ಗವರ್ನರ್ಗಳು ಇರ್ತಾರಲ್ಲ ಅದರ ಸದಸ್ಯರಾಗಿರ್ತಾರೆ. ಆಮೇಲೆ ಹಣಕಾಸು ಸಚಿವರು ಕೂಡ ಇಲ್ಲಿ ಪಾಲ್ಗೊಳ್ಳುವಂತ ವಿಶೇಷತೆ ಇದೆ. ಸರ, ಈ ಮಾನಿಟರಿ ಪಾಲಿಸಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿಯಲ್ಲಿ ಅತ್ಯಂತ ಮುಖ್ಯವಾಗಿರುವಂತ ನೀತಿಯನ್ನು ತೆಗೆದುಕೊಂಡಾಗ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂತ ನೀತಿ ಯಾವ್ದಂದ್ರ ಒಂದು ಬ್ಯಾಂಕ್ ರೇಟ್ ಮತ್ತೆ ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ ಮತ್ತೆ CRR ಮತ್ತೆ SLR ಅಂತ ಇತ್ತೀಚೆಗೆ ಒಂದು ಆನಂದ, ಎಕ್ಸಲೆಂಟ್, ಇತ್ತೀಚೆಗೆ ಒಂದು ಬಂದದು. ಅದು ಯಾವುದು? MSF ಅಂತ ಕರಿತೀವಿ. MSF ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ ಜಾರಿಗೆ ಬಂದಿರತಕ್ಕಂಥದ್ದು. MSF ಅಂದ್ರೆ ಏನು? ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಸೀಮಾಂತ ಸ್ಥಾಯಿ ಸೌಲಭ್ಯ ಅಂತ ಕರೀತಾರೆ. ಸೀಮಾಂತ ಸ್ಥಾಯಿ ಸೌಲಭ್ಯ ಅಂದ್ರೆ ಒಂದೇ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದ್ರೆ ಒಂದೇ. ಇನ್ನ SLR ಅಂದ್ರೆ ಏನು? SLR ಅಂತಂದ್ರ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೀತಾರೆ. ದ್ರವ್ಯತಾ ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ, ರಿವರ್ಸ್ ರೆಪೋ ರೇಟ್, ಬ್ಯಾಂಕ್ ರೇಟ್ ಅಂತ ಹೇಳಿ ಈ ಒಂದು ತಂತ್ರಗಳ ಮೂಲಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತದಂದ್ರ ತನ್ನ ಕಾರ್ಯಗಳನ್ನ ನಿಭಾಯಿಸ್ತದ. ಸರ್, ಇವೆಲ್ಲ ಈ ಕ್ಯಾಶ್ ರಿಸರ್ವ್ ರೇಟ್ ಆಗಿರ್ಬೋದು. ಇನ್ನೊಂದು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್, ಯಾರು ಹೇಳ್ತಾರೆ? ಇನ್ನೊಂದು ಇಂಪಾರ್ಟೆಂಟ್, ಯಾರು ಹೇಳ್ತಾರೆ ನೋಡಮ್ಮ? ಎಸ್, ಸೈನಾಜಿ ಮೇಡಮ್. ನೋಡಿ, ಸೈನಾಜಿ ಮೇಡಮ್ ಆಲ್ರೆಡಿ ಪೊಲೀಸ್ ಅಧಿಕಾರಿ ಇದ್ದಾರೆ, ಆದ್ರೂ ಬಡದಾಡಿ ಕ್ಲಾಸ್ ಕೇಳ್ತಾರೆ. ಸರಿಯಾದಂತ ಉತ್ತರ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಓಪನ್ ಮಾರ್ಕೆಟ್ ಆಪರೇಷನ್, OMO ಅಂತ ಕರೀತಾರೆ. OMO ಅಂತಂದ್ರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಮಹೇಶ್, ಕರೆಕ್ಟ್. ಹನುಮಂತ, ಎಕ್ಸಾಂಪಲ್ ಇನ್ನ ಏನು ಹೇಳಿಲ್ಲ, ಎಕ್ಸಾಂಪಲ್ ಏನು ಕೊಡಿ. ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ನೋಡಿ. OMO ಆಗಿರಬಹುದು, ಬ್ಯಾಂಕ್ ರೇಟ್ ಆಗಿರಬಹುದು, ರೆಪೋ ರೇಟ್ ಆಗಿರಬಹುದು, ರಿವರ್ಸ್ ರೆಪೋ ರೇಟ್ ಆಗಿರಬಹುದು, CRR ಆಗಿರಬಹುದು, SLR ಆಗಿರಬಹುದು, MSF ಆಗಿರಬಹುದು. ಹಾಗಾದ್ರೆ ಇನ್ನೊಂದು ನಿಮ್ ಕ್ವಶನ್. ಎಸ್, ಆನಂದ, ಕರೆಕ್ಟ್. ಇವೆಲ್ಲ ಏನು ಅಂತಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನುಸರಿಸುವ ಪರಿಮಾಣಾತ್ಮಕ ವಿಧಾನಗಳು ಅಂತ ಕರೀತಾರೆ. ಪರಿಮಾಣಾತ್ಮಕ ವಿಧಾನಗಳು ಅಂತ ಕರೀತಾರೆ. ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತ ಕರೀತಾರೆ. ಹೌದಾ? ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂದ್ರೆ ಒಂದೇ, ಪರಿಮಾಣಾತ್ಮಕ ವಿಧಾನಗಳಂದ್ರು ಒಂದೇ. ಏನ್ ಸರ OMO ಅಂತಂದ್ರೆ ಏನು? ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂದ್ರೆ ಯಾರು ಹೇಳ್ತಾರೆ? ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂದ್ರೆ ಏನು? ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂದ್ರ RBI ಏನ್ ಮಾಡ್ತದಂದ್ರ ಸರ್ಕಾರದ ಭದ್ರತಾ ಪತ್ರಗಳು ಅಂತ ಕರಿತೀವಿ. RBI ಸರ್ಕಾರದ ಭದ್ರತೆಗಳನ್ನ ಮುಕ್ತವಾಗಿ ಮಾರುವ ಮತ್ತು ಕೊಳ್ಳುವ ಕಾರ್ಯಾಚರಣೆಯನ್ನ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಎಂದು ಕರೆಯುತ್ತೇವೆ.
ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. RBI ಸರ್ಕಾರಿ ಭದ್ರತೆಗಳನ್ನ ಮುಕ್ತವಾಗಿ ಮಾರುವ ಮತ್ತು ಕೊಳ್ಳುವ ಕಾರ್ಯಾಚರಣೆಯನ್ನ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಎಂದು ಕರೆಯುತ್ತಾರೆ. ಪ್ರಸ್ತುತ RBI ಕಾಯ್ದೆಯ ಪ್ರಕಾರ RBI ಸರ್ಕಾರದ ಭದ್ರತೆಯ ಖಜಾನೆಯ ಹುಂಡಿಗಳನ್ನ ಏನ್ ಮಾಡ್ತದೆ, ಮಾರುತ್ತದೆ ಮತ್ತು ಕೊಳ್ಳುತ್ತದೆ. ಸರ್, ಮಾರುವುದರಿಂದ ಕೊಳ್ಳುವುದರಿಂದ ಏನ್ ಲಾಭ, ಯಾರು ಹೇಳ್ತೀರಿ? ಉದಾಹರಣೆ, ಬ್ಲಾಕ್ ಟೈಗರ್, ಕರೆಕ್ಟ್. ಹಣದುಬ್ಬರವನ್ನು ತೋರಿಸ್ತದ. ಎಸ್. ಈ ಒಂದು ಕ್ವಶನ್, ಈಗ ದೇಶದಲ್ಲಿ ಸಾಕಷ್ಟು ಹಣದುಬ್ಬರ ಇದೆ, ಅವಾಗ ಸರ್ಕಾರಿ ಭದ್ರತಾ ಪತ್ರಗಳನ್ನ ಕೊಳ್ಳುತ್ತದೆ, ಮಾರ್ತದೆ. ದೇಶದಲ್ಲಿ ಬಹಳ ಹಣದುಬ್ಬರ ಇದೆಯಪ್ಪ, ದೇಶಾದ್ಯಂತ ಹಣದುಬ್ಬರ ಇದೆ, ಅವಾಗ ಈ ಸರ್ಕಾರದ ಭದ್ರತೆಗಳನ್ನ ಮಾರುತ್ತದೋ ಕೊಳ್ಳುತ್ತದೋ? ಮಾರುತ್ತದೆಯೋ ಕೊಂಡುಕೊಳ್ಳುತ್ತದೆಯೋ? ಶಿಲ್ಪಾ ಮೇಡಮ್ಮ, ಚೈತ್ರಾ ಅವರೇ, ರಾಜೇಶ್ ಅವರೇ, ಸುನೀಲ್ ಕುಮಾರ್ ಅವರೇ, ಸಾಬಣ್ಣ ಅವರೇ, ಆನಂದ್ ಅವರೇ ನೋಡಿ, ಕೆಲವರು ಕೊಂಡುಕೊಳ್ಳುತ್ತದೆ ಅಂತ ಹಾಕ್ತಾರೆ, ಕೆಲವರು ಮಾರುತ್ತದೆ ಅಂತ ಹಾಕ್ತಾರೆ. ಅಂಜಲಿ ಅವರೇ, ರೇವಣ್ಣ ಅವರೇ, ಶುಭಮ್ ಅವರೇ, ಪಚ್ಚಿ ಅವರೇ, ಪ್ರಕಾಶ್ ಅವರೇ, ಈ ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. A, B, C, D, E, F ಅನ್ನುವಂತ 6 ಜನ ಸದಸ್ಯರಾದರ. ಇಲ್ಲಿ ನಾನು RBI ಪ್ಲಸ್ ಗೌರ್ಮೆಂಟ್ ಅದಿ. ನಾನು ಗೌರ್ಮೆಂಟ್ ಎಲ್ಲ ಸಾಲ ಪತ್ರಗಳು RBI ದಲ್ಲಿ ಇದಾವೆ. ಈಗ ದೇಶದ ಜನರ ಕೈಯಲ್ಲಿ ದುಡ್ಡಿದೆ, ಎಲ್ಲರ ಕೈಯ ದುಡ್ಡಿದೆ, ಜನರು ಏನ್ ಮಾಡಕತ್ತಾರ ಅಂದ್ರೆ ತಮ್ಮ ಮನಸ್ಸಿಗೆ ಬಂದಂಗೆ ಖರ್ಚು ಮಾಡಕತ್ತಾರ, ತಮ್ಮ ಮನಸ್ಸಿಗೆ ಬಂದಂಗೆ ಒಯ್ದಾಡ್ಲಕತ್ತಾರ ದೇಶಾದ್ಯಂತ. ಅವಾಗ A ಕಡೆ ಒಂದು 100 ಕೋಟಿ ಇದೆ, B ಕಡೆ ಒಂದು 200 ಕೋಟಿ ಇದೆ, C ಕಡೆ ಒಂದು 300 ಕೋಟಿ ಇದೆ, D ಕಡೆ ಒಂದು 400 ಕೋಟಿ ಇದೆ, E ಕಡೆ ಒಂದು 500 ಕೋಟಿ ಇದೆ, F ಕಡೆ ಒಂದು 600 ಕೋಟಿ ಇದೆ. ಇಷ್ಟು ಕೋಟಿಗೆ ದುಡ್ಡು ಗಟ್ಟಲೆ ಇಟ್ಕೊಂಡು ಅವ್ರು ತಮ್ಮ ಮನಸ್ಸಿಗೆ ಬಂದ ಮಾಡಕತ್ತಾರ. ಅವಾಗ ನಾ ಏನ್ ಮಾಡಿದೆ ಅಂದ್ರೆ A ಕರಿತೀನಿ, A ಕರೆದು ನಿನ್ ಒಳ್ಳೆ ಬಡ್ಡಿ ಅಮೌಂಟ್ ಕೊಡ್ತೀನಿ, ನಮ್ ಕಡೆ ಸಾಲದ ಭದ್ರತಾ ಪತ್ರಗಳದವ ತಗೋ ಅಂದಾಗ ಆ A ಏನ್ ಮಾಡ್ತಾನಂದ್ರ 99 ಕೋಟಿ ಕೊಟ್ಟು 1 ಕೋಟಿ ರೂಪಾಯಿ ತನಕ ಖರ್ಚಿಗೆ ಇಟ್ಕೋತಾನ. ಇವ 199 ಕೋಟಿ ಕೊಟ್ಟು 1 ಕೋಟಿ ಅವನ ಕಡೆ ಖರ್ಚಿಗೆ ಇಟ್ಕೋತಾನ. ಇವ 299 ಕೋಟಿ ಕೊಟ್ಟು 1 ಕೋಟಿ ಅವನ ಕಡೆ ಖರ್ಚಿಗೆ ಇಟ್ಕೋತಾನ. ಇವ 399 ಕೋಟಿ ಕೊಟ್ಟು 1 ಕೋಟಿ ತನ್ನ ಕಡೆ ಖರ್ಚಿಗೆ ಇಟ್ಕೋತಾನ. ಇವ 499 ಕೋಟಿ ಕೊಟ್ಟು 1 ಕಡೆ ಖರ್ಚಿಗೆ ಇಟ್ಕೋತಾನ. ಇವ 599 ಕೋಟಿ ಕೊಟ್ಟು 1 ಕೋಟಿ ತನ್ನ ಕಡೆ ಖರ್ಚಿಗೆ ಇಟ್ಕೋತಾನ. ಅವಾಗ ದೇಶಾದ್ಯಂತ ಜನರು ಹಣ ನಮ್ ಕಡೆ ಒಂದು 100 ಕೋಟಿ ರೂಪಾಯಿ ಆಸ್ತಿ ಆದ ತಗೋಬೇಕಂತ ಮಾಡೀನಿ, ಒಂದು 100 ಕೋಟಿ ರೂಪಾಯಿ ನ್ಯಾಷನಲ್ ಹೈವೇ ಹಚ್ಚಿನೇ ಒಂದು ಆಸ್ತಿ ಆದ ತೋತೇನಂದಾಗ ಒಲ್ಲೆ ಅಂತ ನಾವು ಯಾರು ಏನು ಒಲ್ಲೆ ಅಂತಾನ, ಬಿನು ಒಲ್ಲೆ ಅಂತಾನ, ಸಿನು ಒಲ್ಲೆ ಅಂತಾನ, ಡಿನು ಒಲ್ಲೆ ಅಂತಾನ, ಇನು ಒಲ್ಲೆ ಅಂತಾನ, ಎಫ್ನು ಒಲ್ಲೆ ಅಂತಾನ. ಮರದಿನ ನಾವು ಬರ್ತಾನ ಯಾರು ಎಕ್ಸ್ ಅನ್ನುವಂತ ವ್ಯಕ್ತಿ. ಅವ್ರ ಕಡೆ ದುಡ್ಡೇ ಇಲ್ಲಲೇ, ಯಾಕಂದ್ರ ಅವ ನಾಳೆ ಏನಂತಾನ, ಸರ 100 ಕೋಟಿ ಆಗಲ್ಲ ಸರ, 50 ಕೋಟಿಗರ ತೋರಿ ಅರ್ಜೆಂಟ್ ಅದ, ಆಗಲ್ಲ ಅಂತಾನ. 30 ಕೋಟಿಗರ ತಗೋ ಅಂತಾನ, ಆಗಲ್ಲ ಅಂತಾನ. ಅವಾಗ ಆಟೋಮೆಟಿಕ್ ಪ್ಲಾಟ್ ರೇಟ್ ಕಡಿಮೆ ಆಗ್ತವ, ಹೊಲದ ಅಮೌಂಟ್ ಕಡಿಮೆ ಆಗ್ತದ, ಹೌದಾ? ದೇಶದಲ್ಲಿ ಕಾರ್ ಮೌಲ್ಯ ಕಡಿಮೆ ಆಗ್ತದ, ವಾಚ್ ಮೌಲ್ಯ ಕಡಿಮೆ ಆಗ್ತದ, ಮೊಬೈಲ್ಗಳ ರೇಟ್ ಕಡಿಮೆ ಆಗ್ತವೆ. ಯಾಕೆ? ಇವ್ರ ಕಡೆ ದುಡ್ಡೇ ಇಲ್ಲ ಅಂದಾಗ ದೇಶದಲ್ಲಿ ಹಣದುಬ್ಬರ ಇದ್ದದ್ದು ಆಟೋಮೆಟಿಕ್ ಹಣದ ಕುಗ್ಗುವಿಕೆ ಆಗ್ತದೆ. ಜನರ ಹತ್ರ ದುಡ್ಡಿದ್ದಾಗ ಕಾಂಪಿಟೇಷನ್ ಅಲ್ಲ. ಇವನ ಕಡೆ ಇವ ಏನಂತಾನ 10 ಕೋಟಿ ಕೊಡ್ತಾನಂತಾನವ. ಆಕ್ಚುಲಿ ಅದು 10 ಲಕ್ಷ ರೂಪಾಯಿ ವ್ಯಾಲ್ಯೂ ಅದ, 10 ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ ಜಾಗದು. ಇವ ಅಂತಾನ 10 ಕೋಟಿ ಕೊಡ್ತೀನಿ ಅಂತಾನ. ಇವ ಅಂತಾನ 20 ಕೋಟಿ ಕೊಡ್ತೀನಿ ಅಂತಾನ. ಇವ ಅಂತಾನ 30 ಕೋಟಿ ಕೊಡ್ತೀನಿ ಅಂತಾನ. ಇವ ಅಂತಾನ 40 ಹೋಲ್ ಅಂತಾನ. ಇವ ಅಂತಾನ 50 ಕೋಟಿ ಹೋಲ್ ಅಂತಾನ. ಇವ ಅಂತಾನ 60 ಕೋಟಿ ಹೋಲ್ ಅಂತಾನ. 10 ಲಕ್ಷ ರೂಪಾಯಿ ಮೌಲ್ಯವನ್ನ 60 ಕೋಟಿಗೆ ತೊಗೊಳಕ್ ರೆಡಿ ಆಗ್ಯಾರ. ಯಾಕೆ ರೆಡಿ ಆಗ್ಯಾರ ಅಂದ್ರೆ ಅವ್ರ ಕಡೆ ದುಡ್ಡು ಜಾಸ್ತಿ ಇದೆ. ದುಡ್ಡು ಜಾಸ್ತಿ ಇದ್ದಾಗ ಆಟೋಮೆಟಿಕ್ ಪ್ಲಾಟ್ ರೇಟ್ ಹೈ ಆಗಿಬಿಡ್ತು. ಅವಾಗ ಜನಸಾಮಾನ್ಯರು ಏನ್ರಿ ಪ್ರಕಾಶ, ನಂದನ್ನ, ಆನಂದ ಒಂದೆರಡು ಪ್ಲಾಟ್ ತಗೋಬೇಕಲ್ಲ ಅಂದಾಗ, ಸರ್ ಏನ್ ಹಚ್ಚಿರಿ ನೀವು, ಸುಮ್ ಪಾಠ ಹೇಳ್ತಿರಾಗಿಲ್ಲ ನೀವು, ಯಾಕಪ್ಪಿ ಏನ್ರಿ ರೋಡ್ ಸೈಡ್ ಒಂದು ಪ್ಲಾಟಿಗೆ 20-30 ಕೋಟಿ ರೂಪಾಯಿ ಅದಾವ, ಎಲ್ಲಿ ಬರ್ತಾವ ನಮ್ ಕಡೆ? ಬಡವರು ಜನಸಾಮಾನ್ಯರು ಏನು ತೊಗೊಳಕ್ ಸಾಧ್ಯ ಆಗಲ್ಲ. ಜನಸಾಮಾನ್ಯರ ಕಡೆ ಜೀರೋ ಅಮೌಂಟ್ ಆಗಿಬಿಡ್ತಾವ. ಜೀರೋ ಅಮೌಂಟ್ ಆಯ್ತು ಅಂದ್ರ ದೇಶದಲ್ಲಿ ಅಜಗಜಾಂತರ ಹಣದ ಮೌಲ್ಯ ಏನಾಗಿಬಿಡ್ತದ, ವ್ಯತ್ಯಾಸ ಆಗ್ತದ. ಅವಾಗ ಇಂಥವ್ರನ್ನ ಹೆಡೆ ಕಟ್ಟುವ ಸಲುವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತದ ಅಂದ್ರ ಅತ್ಯಂತ ಕಡಿಮೆ ಬಡ್ಡಿ ದರದಾಗ ಅವ್ರನ್ನೆಲ್ಲ ತಗೊಂಡು ತನ್ನ ಕಡೆ ಅಮೌಂಟ್ ಇಟ್ಕೊಂಡ್ಬಿಡ್ತದ. ಅವಾಗ ದೇಶದ ಹಣದುಬ್ಬರ ಏನಾಗ್ತಂದ್ರ ಕಡಿಮೆ ಆಗಿಬಿಡ್ತದೆ. ಅವ 10 ಕೋಟಿ ಅಂದ, ಆಟೋಮೆಟಿಕ್ ಎಷ್ಟು ಬಂದ? 5 ಕೋಟಿಗೆ ಬಂದ. 1 ಕೋಟಿ ಅಂದ, 50 ಲಕ್ಷ ಅಂದ, 20 ಲಕ್ಷ ಅಂದ, ಆಟೋಮೆಟಿಕ್ ದೇಶದಲ್ಲಿ ಹಣದುಬ್ಬರ ಕಡಿಮೆ ಆಗಿಬಿಡ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಅದ್ಭುತವಾಗಿರುವಂತ ಕೆಲಸ ಮಾಡ್ತದ. ಏನ್ ಕೆಲಸ ಅಂದ್ರ OMO, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಬಹಳ ಸಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏನು? ಅದು ಸರ್ಕಾರದ ಸಾಲ ಪತ್ರಗಳನ್ನ ಮಾರಾಟ ಮಾಡುವುದು ಮತ್ತೆ ಅವುಗಳನ್ನ ಕೊಂಡುಕೊಳ್ಳುವುದು. ಮಾರಾಟ ಮಾಡೋದು ಮತ್ತೆ ಕೊಂಡುಕೊಳ್ಳೋದು ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲ ಪಚ್ಚಿ ಡೆಫಿನಿಷನ್ ಹೇಳಿನಲ್ಲ ಆಗಲೇ. ಬೇರೆ ಏನೋ ಮಾರಾಟ ಮಾಡೋದು ಮಾಡ್ತದ, ಅದನ್ನು ಮಾಡ್ಬೋದು. ಅದು ಒಂದು ಭಾಗ ಅಷ್ಟೇ, ಅದೊಂದು ಭಾಗ. ಈಗ ಅಂತಿರ್ತಾರ, ಸರ್ ಅವ್ ಬಹಳ ಜಿಗಾಳಕತ್ತ ಹೇಳ್ತಾರಿಲ್ಲ ಅಂದಾಗ, ಇಲ್ಲಿ ತಡೆಯಪ್ಪ ಅವ್ರ ಫ್ರೆಂಡ್ ಅದ ಅವ್ರ ಕಡೆಯಿಂದ ಹೇಳಿಸ್ತೀನಿ, ಇಲ್ಲಪ್ಪ ಅವ್ರ ರಿಲೇಷನ್ ನಮ್ಮ ಪರಿಚಯ ಅವ್ರ ಕಡೆಯಿಂದ ಹೇಳಿಸ್ತೀನಿ.
ತಡಿಯಪ್ಪ ಅವರ ಅಣ್ಣನ ಪರಿಚಯದ ಕಡೆ ಕಳಿಸ್ತೀನಿ. ಫೈನಲ್ ಆಗಿ ಶಂಕರು ನೀ ಸಿವಿಲ್ PSI ಇರಪ್ಪ, ಅವ್ನು ಜಡ್ಜ್ ಅಂತ ಲಾಸ್ಟ್ ಕಳಿಸ್ತೀವಲ್ಲ, ಹಂಗೆಲ್ಲ ಇವೆಲ್ಲ OMR, ಬ್ಯಾಂಕ್ ರೇಟ, ರೆಪೋ ರೇಟ, RRR, CRR, SLR, MSF ಎಲ್ಲವುಗಳ ಮೂಲಕ ಕಡಿಮೆ ಮಾಡ್ಕೋತಾ ಬರೋದಷ್ಟೇ. ಒಂದರ ಮೂಲಕ ಆಗಲ್ಲ. ಒಂದು ಇಂಜೆಕ್ಷನ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಅದ್ರ ಜೊತೆ ಸಲೈನ್ ಹಚ್ತಾರೆ, ಎಲ್ಲವೂ ಕಡಿಮೆ ಮಾಡಿಬಿಡ್ತಾರೆ. ಆಟೋಮೆಟಿಕ್ ನಮ್ಮ ದೇಹದ ಆರೋಗ್ಯವನ್ನು ಯಾವ ತರ ಕಡಿಮೆ ಮಾಡ್ತದಲ್ಲ ಹಂಗ ಅಷ್ಟು ತಂತ್ರಗಳೆಲ್ಲ ಇವು. ಒಂದ್ರ ಮೂಲಕ ಏನು ಮಾಡಕ್ಕಾಗಲ್ಲ. ಅದು ಬರೀ OM ಮೂಲಕ ಒಂದೇ ಮಾಡಕ್ಕಾಗಲ್ಲ. ಕೆಲವು ಜನರಿಗೆ OM ಅಂತ ಗೊತ್ತೇ ಇರಂಗಿಲ್ಲ. ಇವ್ರು ಯಾರನ್ನ ಹೆಡೆಮುರಿ ಕಟ್ತಾರ ಅಂತಂದ್ರ, ಯಾರ ಹೆಡೆಮುರಿ ಅಂದ್ರೆ ಬಾಳ್ ಟಾಪ್ ಶ್ರೀಮಂತರು ಇರ್ತಾರಲ್ಲ ಅಂತವ್ರ ಹೆಡೆಮುರಿಯನ್ನು ಕಟ್ಟುವಂತ ಪ್ರಯತ್ನ ಮಾಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲರನ್ನ ತನ್ನ ಕಡೆ ಜಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಕೆಲವರು ಸರ್ಕಾರದ ಸಾಲ ಪತ್ರಗಳು ತೊಳಂಗಿಲ್ಲ ಅಂತಾರ, ಅವಾಗ ಏನ್ ಮಾಡ್ತಾರೆ? ತೊಳಂಗಿಲ್ಲ ಅಂದ್ರೆ ಬ್ಯಾಂಕ್ಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಕಡಿಮೆ ಮಾಡ್ತಾರೆ. ಇನ್ನ ಎರಡನೇದು ಯಾವ್ದಂತಂದ್ರೆ ಬ್ಯಾಂಕ್ ರೇಟ್ ಅಂತ ಕರಿತೀವಿ ನೋಡಿ. ಒಂದು ಪಾಯಿಂಟ್, ಈ ಹಣದುಬ್ಬರ ಮತ್ತು ಹಣದ ಕುಗ್ಗುವಿಕೆಯನ್ನು ಕಂಟ್ರೋಲ್ ಮಾಡುವಾಗ ಅನುಸರಿಸುವಂತ ನೀತಿಗಳಲ್ಲಿ ಒಂದೇದ್ದು. ಶ್ವೇತಾ ಮೇಡಮ್ ಡೆಫಿನೇಷನ್ ಬರ್ಸಂತ ಇದ್ದಾರೆ, ಡೆಫಿನೇಷನ್ ಬರ್ಸ್ತೀನಿ ನೋಡಿ. ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಎಂದರೆ, ಇದನ್ನ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನ ಓಪನ್ ಮಾರ್ಕೆಟ್ ಆಪರೇಷನ್ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಎಂದರೆ RBI ಸರ್ಕಾರಿ ಪತ್ರಗಳನ್ನು, ಸರ್ಕಾರಿ ಭದ್ರತೆಗಳನ್ನು ಮುಕ್ತವಾಗಿ ಮಾರುವ ಮತ್ತು ಕೊಳ್ಳುವ ಕಾರ್ಯಾಚರಣೆಯನ್ನು ಏನ್ ಕರೀತಾರೆ ಅಂದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರೀತಾರೆ. ಈಗ ದೇಶದಲ್ಲಿ ಜನರ ಕೈಲಿ ದುಡ್ಡು ಖಾಲಿ ಆಗ್ಯದ. ಎಲ್ಲ ಜನರ ಕಡೆ ದುಡ್ಡೆಲ್ಲ ಖಾಲಿ ಆಗಿಬಿಟ್ಟದ. ಏನ್ ಮಾಡೋದಪ್ಪ ಇವಾಗ? ಅಂತಾನ, ಏನ್ರಿ ಬಹಳ ಕಡಿಮೆ ಅದ ರೇಟ್, ನಮ್ಮ ಕಡೆ ದುಡ್ಡೇ ಇಲ್ಲ, ನಮ್ಮ ಕಡೆ ಅಮೌಂಟ್ ಇಲ್ಲ ಅಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳ್ತದ, ನಿನಗೇನ್ರ ಅಮೌಂಟ್ ಬೇಕಾಗ್ಯಾವ ಅಂದಾಗ, ಹ್ಞೂನ್ರಿ ಅವೆಲ್ಲ ಸಾಲ ಪತ್ರ ಇಟ್ಕೊಂಡ್ಬಿಡ್ರಿ, ನನಗೆ ಅಮೌಂಟ್ ಕೊಡ್ರಿ ಅಂತಂದಾಗ ಆಯ್ತು ಅಂತೇಳಿ ಹಂತವಾಗಿ ಹಣ ಬಿಡುಗಡೆ ಮಾಡ್ತದೆ. 20 ಕೋಟಿ, 25 ಕೋಟಿ, 30 ಕೋಟಿ, 40 ಕೋಟಿ. ಎಸ್, ಈಗ ಉದಾಹರಣೆ ಈಗ ಅಂತಿರ್ತಾರ, ಒಂದ್ ಕಾಲದ ಬಹಳ ಶ್ರೀಮಂತ ಇದ್ದ ಸರ, ಬಹಳ ಎಲ್ಲ ಖರೀದಿ ಮಾಡಿದ್ದ ಸರ, ಈಗ ಮೊನ್ನೆ 1-2 ಸೈಟ್ ಮಾರಿದ ಸರ್, ಅವಂಗ ಸ್ವಲ್ಪ ತೊಂದರೆ ಆಗಿತ್ತು, ಸೈಟ್ ಮಾರಿದ ಮತ್ತ ಇಂಪ್ರೂವ್ಮೆಂಟ್ ಆಗ್ಯಾನ ಸರ ಅಂತಿರ್ತಾರ. ಗೊತ್ತಾ? 2 ಸೈಟ್ ಮಾರಿದ ಸರ, ಅಲ್ಲೇ ಇದ್ದು ಆ 2 ಸೈಟ್ಗಳನ್ನ ಮಾರ್ಯಾನ, ಅಮೌಂಟ್ ಇಂಪ್ರೂವ್ಮೆಂಟ್ ಆಗ್ಯದ ಸರ್ ಅಂತಿರ್ತಾರ. ಗೊತ್ತಾ? ಆ ತರ ಅವ ಸಾಲ ಪತ್ರಗಳನ್ನ ಏನ್ ಮಾಡ್ತಾನಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಡ್ತಾನ. 20 ಕೋಟಿ, 30 ಕೋಟಿ, 40 ಕೋಟಿ ತಗೊಂಡು ಮತ್ತೆ ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಕ್ ಮುಂದೆ ಹೋಗ್ತಾನೆ. ಅವಾಗ ದೇಶದಲ್ಲಿ ಮತ್ತೆ ಹಣದ ಸಾಲ ಎಲ್ಲ ಬಿದ್ದದ್ರಿ ಸರ್ ಅಂದಾಗ ಮತ್ತೇನಪ್ಪ ಅಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಹಾಕೋತಾ ಹೋಗ್ತಾರೆ. ಹಾಗಾದ್ರೆ ದೇಶದಲ್ಲಿ ಹಣದ ಕುಗ್ಗುವಿಕೆ ಉಂಟಾದಾಗ RBI ಏನ್ ಮಾಡ್ತದಂದ್ರ ಬಾಂಡ್ಗಳನ್ನ ಜನರಿಂದ ಖರೀದಿ ಮಾಡಿ ಅಮೌಂಟ್ ಕೊಟ್ಬಿಡ್ತಾವ ಅವ್ರ ಕೈಯಾಗ. ಅಮೌಂಟ್ ಕೊಟ್ಟಾಗ ಜನರು ಬೇರೆ ಫೀಲ್ಡ್ಗಳಲ್ಲಿ ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವಾಗ ಆಟೋಮೆಟಿಕ್ ರೇಟ್ ಏನಾಗ್ತಂದ್ರೆ ಮತ್ತೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ, ಇಲ್ರಿ ಬಹಳ ಚೆನ್ನಾಗಿ ಬರ್ಲಾಕತ್ತವ್ರ ರೇಟ್, ಈಗ ಹೈಯರ್ ರೇಟ್ ಆಗತ್ತದ ಅಂತಿರ್ತಾರ. ಗೊತ್ತಾ? ಅವಾಗ ಆಟೋಮೆಟಿಕ್ ರೇಟ್ ಜಾಸ್ತಿ ಆಗ್ತದೆ. ಧನಂಜಯ ಅವರು ಧನ್ಯವಾದಗಳು. ಏನಿಲ್ಲ, ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತೀರಿ. ಸುರೇಶ್ ಅವರು ಮುಂದೆ ಹೇಳ್ತೇನೆ ಷೇರು ಮಾರುಕಟ್ಟೆ ಬಗ್ಗೆ, ಇನ್ನು ಬೇರೆ ಕಡೆ ಎಕ್ಸ್ಪ್ಲೇನ್ ಮಾಡ್ತೇನೆ ಷೇರು ಮಾರುಕಟ್ಟೆ ಬಗ್ಗೆ. ಎಲ್ಲರೂ ಇಟ್ಟು ನೀವು ಹೇಳಿದ್ರೆ ಬಂದಿದ್ದು ಹಣ್ಣು ತಿನ್ನಂಗಿಲ್ಲ, ಅಷ್ಟು ಖುಷಿಯಾಗಿ ಬಿಡ್ತದೆ ಈಗ.